ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು, ಪೂರ್ವಾಚಾರ್ಯ ಧರ್ಮದರ್ಶನ, ಸ್ವಯಂ ಜ್ಯೋತಿ ವಿಶ್ವಗುರು ಆದಿರೇವಣಸಿದ್ಧ ಶಿವಾಚಾರ್ಯರು ಕ್ರಿಸ್ತಪೂರ್ವ 1500 ಗ್ರಂಥಕರ್ತರು, ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಬೆಂಗಳೂರು ಇವರು ಈ ಒಂದು ಸಂಶೋಧನಾ ಗ್ರಂಥದಲ್ಲಿ ಆದಿ ಜಗದ್ಗುರು ರೇವಣಸಿದ್ಧರು ಸತ್ಯೇಂದ್ರ ಚೋಳ ಮಹಾರಾಜನಿಗೆ ಲಿಂಗದೀಕ್ಷೆ ಶಟಸ್ಥಲ ಸಿದ್ಧಾಂತದ ಉಪದೇಶವನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಅಷ್ಟಾವರಣ ಪಂಚಾಚಾರ್ಯಗಳ ಉಪದೇಶಗಳನ್ನು ಮುಗಿಸಿ ಈಗ ಶಟಸ್ಥಲದ ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಈ ಒಂದು ಪ್ರಸಾದಿ ಸ್ಥಳ ನಿನ್ನೆ ದಿವಸ ಪರಮಾತ್ಮನಿಗೆ ಅಂದ್ರೆ ಇಷ್ಟಲಿಂಗಕ್ಕೆ ಅರ್ಪಿಸಲಾರದೆ ಯಾವ ಪದಾರ್ಥವನ್ನ ಸೇವಿಸಲಾರದಂತ ಒಂದು ಲಿಂಗನಿಷ್ಠೆ ಉಳ್ಳವನೇ ಪ್ರಸಾದಿ ಅಂತೇಳಿ ನಿನ್ನೆ ದಿವಸ ಹೇಳಾಯಿತು. ಪರಮಾತ್ಮನನ್ನ ಸ್ಮರಿಸದೆ ಭೋಗಿಸಿದ್ದೆಲ್ಲ ಪದಾರ್ಥ. ಆ ಪದಾರ್ಥದಿಂದ ಬಂಧನ, ಸುಖ, ದುಃಖಗಳ ಒಂದು ತಾಕಲಾಟ ಇರ್ತದೆ. ಪರಮಾತ್ಮನಿಗೆ ಅರ್ಪಿಸಿದ್ದು ಅದು ಪ್ರಸಾದ ಆಗ್ತದ. ಆ ಪ್ರಸಾದದಿಂದ ಮೋಕ್ಷ ಉಂಟಾಗ್ತದ, ಪರಮಾನಂದ ಪ್ರಾಪ್ತಿ ಆಗ್ತದ ಅಂತ ಮಾತೇಳಿ ಪ್ರಾಣಲಿಂಗಿ ಅಂತ ಮುಂದಿಂದು 4ನೇ ಸ್ಥಳ. ಈ ಪ್ರಾಣಲಿಂಗಿ ಸ್ಥಳದೊಳಗ ಪ್ರಸಾದಿಯಾದವನು ತನ್ನ ಕಾಯ ಗುಣಗಳನ್ನೆಲ್ಲ ಲಿಂಗದಲ್ಲಿ ಲಯಗೊಳಿಸಿ ಲಿಂಗನೇ ಪ್ರಾಣವಾಗಿ ತನ್ನ ಸಕಲ ವ್ಯಾಪಾರಗಳನ್ನು ಲಿಂಗಾರ್ಪಣ ಭಾವದಿಂದ ಆಚರಿಸುತ್ತಾ ಸುಖ ಅಸುಖಗಳ ಪರಿವೇಯ ಇಲ್ಲದೆ ಇರುವವನಾಗಿ ಪ್ರಾಣಲಿಂಗಿ ಎನ್ನಿಸುವನು. ಹೆಂಗಿದು? ತನ್ನ ಕಾಯಗುಣಗಳನ್ನೆಲ್ಲ ಲಿಂಗದಲ್ಲಿ ಲಯಗೊಳಿಸಿ. ಹೆಂಗೆ ಲಿಂಗದಲ್ಲಿ ಲಯಗೊಳಿಸಬೇಕು? ಮಾನ ಆದ್ರೆ ಸಂತೋಷ, ಅಪಮಾನ ಆದ್ರೆ ದುಃಖ, ಲಾಭ ಆದ್ರೆ ಸಂತೋಷ, ನಷ್ಟ ಆದ್ರೆ ದುಃಖ, ಜನನ ಆದ್ರೆ ಸಂತೋಷ, ಮರಣ ಆದ್ರೆ ದುಃಖ. ಇವೆಲ್ಲ ಏನಿವು? ಕಾಯಗುಣಗಳು ಅಂದ್ರೆ ಜೀವಭಾವಗಳು. ಇವೆಲ್ಲ ಮಾನ ಅಪಮಾನ, ಸುಖ ದುಃಖ, ಲಾಭ ಹಾನಿ, ಇವೆಲ್ಲ ಜೀವನ ಗುಣಗಳು. ಈಗ ಏನ್ ಮಾಡ್ತಾನ? ಪ್ರಾಣಲಿಂಗಿ ಸ್ಥಳದೊಳಗೆ ಬಂದಾಗ ಈತ ಏನ್ ಮಾಡ್ತಾನ?
ಮಾನನೂ ನಂದಲ್ಲ, ಅಪಮಾನನೂ ನಂದಲ್ಲ. ಎನ್ನ ಮಾನ ಅಪಮಾನ ನನ್ನದಯ್ಯ ಅಂದ್ರಿ ಜೀವ, ನಿನ್ನದಯ್ಯ ಅಂತಂದ್ರೆ ದೇವ. ಹೆಂಗ್ ಮಾಡ್ತೀರಿ? ಎನ್ನ ಮಾನ ಅಪಮಾನ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ಅಂದ್ರೆ ಲಾಭ ಹಾನಿ ನಂದಲ್ಲ. ಅದು ನನಗೆ ಲಾಸ್ ಆದ್ರೂ ಅದು ನಿನಗೆ ಲಾಸ್ ಆದಂಗ, ನನಗೆ ಲಾಭ ಆದ್ರೆ ನಿನಗೆ ಲಾಭ ಆದಂಗ. ಎನ್ನ ಮಾನ ಅಪಮಾನ ನಿನ್ನದಯ್ಯ. ಸನ್ಮಾನ ಆಗಿದ್ದೆಲ್ಲ ನಂದು, ನಾನು ಮಾಡ್ಕೊಂಡಿನಿ ಅಂತೀವಿ. ಏನಾರೇ ಅಪಮಾನ ಆಯ್ತಂದ್ರೆ ಈ ಅಪಮಾನಕ್ಕೆ ಕಾರಣ ಯಾರು ಅಂತ ಹುಡುಕ್ತೀವಿ. ಆ ಅಪಮಾನಕ್ಕೂ ಕಾರಣ ನಾವೇ, ಸನ್ಮಾನಕ್ಕೂ ಕಾರಣ ನಾವೇ. ಹಿಂಗ ಏನಾಗಬೇಕಾಗ್ಯದ? ಪ್ರಸಾದಿಯಾದವನು ತನ್ನ ಕಾಯಗುಣಗಳನ್ನೆಲ್ಲ ಲಿಂಗದಲ್ಲಿ ಲಯಗೊಳಿಸಿ, ಅಂದ್ರೆ ಆತ್ಮಕ್ಕೆ ಸಮರ್ಪಣೆ ಮಾಡಿ, ಲಿಂಗನೇ ಪ್ರಾಣ, ತನ್ನ ಸಕಲ ವ್ಯಾಪಾರಗಳನ್ನು ಲಿಂಗಾರ್ಪಣ ಭಾವದಿಂದ ಆಚರಿಸುತ್ತ ಯಾವುದೇ ಕಾಯಕ ಮಾಡಿದರೂ ಸಹಿತ ಅದು ಪರಮಾತ್ಮನ ಸೇವೆ ಅಂತ ಮಾಡೋದು. ಯಾವುದೇ ಕ್ರಿಯೆ ಮಾಡಿದ್ರೂ ಪರಮಾತ್ಮನ ಸೇವೆ. ಕಾಯ ವಾಚ ಮನಸ, ಬಾಯಿಲಿಂತ ಮಾತಾಡ್ಲಕತ್ತೀವಿ ಅಂದ್ರೂ ಅದು ಪರಮಾತ್ಮನ ಸೇವೆ ಅಂತ ಮಾಡಬೇಕು. ಮೈ ಕೈಗಳಿಂದ ಕೆಲಸ ಮಾಡ್ತಿದ್ರು ಅದು ಪರಮಾತ್ಮನ ಸೇವೆ ಅಂತ ಮಾಡಬೇಕು. ಮನಸ್ಸಿನಲ್ಲಿ ಆಲೋಚನೆಗಳು ಮಾಡ್ತಿದ್ರು ಅದು ಪರಮಾತ್ಮನ ಸೇವೆ ಅಂತ ಲಿಂಗಾರ್ಪಣ ಭಾವದಿಂದ ಆಚರಿಸುತ್ತ ಸುಖ ಸುಖಗಳ ಪರಿವೆಯೇ ಇಲ್ಲದೆ, ಅದಕ್ಕೆ ಅಕ್ಕಮದೇವಿ ಹೇಳ್ತಾಳ, ನೀನಿಲ್ಲದ ಸ್ವರ್ಗ ನನಗೆ ನರಕವಯ್ಯ, ನೀನಿರುವ ನರಕನೇ ನನಗೆ ಸ್ವರ್ಗವಯ್ಯ. ನೋಡ್ರಿ, ಇದರ ಅರ್ಥ ಏನು? ಸುಖ ಅಸುಖಗಳ ಪರಿವೆಯನ್ನು ದಾಟಿದವ್ರು ಹೇಳೋ ಮಾತಿದ್ರು. ಅಂತ ಒಂದು ನೀನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಶಿವನೇ, ನೀನೊಬ್ಬ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ಅರನೆ. ನೀನೊಬ್ಬ ಇಲ್ಲದೆ ಜಗತ್ತೆಲ್ಲ ನನ್ನ ಜೊತೆಗಿದ್ದರೆ ಏನ್ ಸುಖ ಅದ? ನೀನೊಬ್ಬ ಇದ್ದು ಜಗತ್ತೆಲ್ಲ ಎದುರಾದ್ರೂ ನನಗೇನು ಭಯ ಇಲ್ಲ. ಅಂದ್ರೆ ಹೆಂಗದು? ಸುಖ ಅಸುಖಗಳನ್ನು ಮೀರಿದವರು ಆಡುವ ಮಾತುಗಳು. ಅವುಗಳ ಪರಿವೇ ಇಲ್ಲದೆ ಇರುವವನಾಗಿ ಪ್ರಾಣಲಿಂಗಿ ಎನಿಸುವನು. ಇದು ಪ್ರಾಕ್ಟಿಕಲ್ ಅದ. ಇದು ಏನ್ ಮಾಡ್ಬೇಕು ನೀವು? ನಿಮ್ಮ ಸರ್ವ ವ್ಯಾಪಾರಗಳನ್ನ ನಾನು ನನ್ನದು ಅಂತೇಳಿ ಮಾಡೋದು ಬಿಟ್ಟು ಲಿಂಗಾರ್ಪಿತ ನಿಂದಪ್ಪ ಇದು ಮಾಡ್ಲಕ್ ಆಗ್ತದ ಇಲ್ಲ? ದೇವರಿಗೆ ನಿಂದಪ್ಪ ಇದು ಅನ್ಲಕ್ಕೆ ಏನು ಗಂಟು ಹೋಗ್ತದ? ನಾನು ನನ್ನದು ಅನ್ನೋದ್ರ ಬದಲಿ ನೀನು ನಿನ್ನದು, ನಿನ್ನಿಂದ ನಿನಗಾಗಿ, ನಿನ್ನಲ್ಲಿ ನಿರಹಂಕಾರ ನಿರ್ಮಮಕಾರ ಭಾವೇ ಆಗಿ ಏನಾಗಬೇಕಾಗ್ಯದ? ನಿರಹಂಕಾರಿಯಾಗಿ ನಿರ್ಮಮಕಾರಿಯಾಗಿ ಎಲ್ಲ ನಿಂದಪ್ಪ ಅಂತೇಳಿ ಪರಮಾತ್ಮನಿಗೆ ಸಮರ್ಪಿಸಬೇಕಾಗಿದೆ. ಎಲ್ಲವೂ ಪರಮಾತ್ಮನಿಗೆ ಸಮರ್ಪಿಸೋದು. ಪರಮಾತ್ಮನಿಗೆ ಸಮರ್ಪಿಸಿದ ಮೇಲೆ ನಮಗೇನು ಸುಖ ದುಃಖ ಉಂಟಾತೋ ಅದರ ಪರಿವೇ ನಮಗಿಲ್ಲ, ಅದಕ್ಕೆ ಸಂಬಂಧ ಇಲ್ಲ, ಅದರ ಪರಿವೇ ನಮಗಿಲ್ಲ. ಅವನಿಗೆ ನಾವು ಸಮರ್ಪಿಸುವುದೇ ಮುಖ್ಯ. ಹೀಗಾಗಿ ಏನಾಯ್ತು, ಅದರ ಪರಿವೇ ಇಲ್ಲದ ರೀತಿಯಲ್ಲಿ ಮುಂದೆ ನಿಮ್ಮಲ್ಲಿ ಒಂದೇ ಒಂದು ರೊಟ್ಟಿ ಆದ, ಮನೆಗೆ ಒಬ್ಬರು ಜಂಗಮರು ಬಂದಾರ, ಅದೇ ಒಂದು ರೊಟ್ಟಿ ಇಬ್ರು ಗಂಡ ಹೆಂಡತಿ ಒಂದು ಅರ್ಧ ಅರ್ಧ ತಿಂದು ಮಕ್ಕಳಮ್ಮ ಒಂದಿರ್ತೀರಿ. ಆ ಟೈಮ್ನೊಳಗೆ ಒಬ್ಬ ಜಂಗಮ ಬಂದ ಹೊತ್ನಾಗ ನಮಗೆ ಒಂದು ರೊಟ್ಟಿ ಅದ, ಹೋಗ ಕಡಿ ಮುಂದಿನ ಮನೆಗೆ, ನಾವೇ ಅರ್ಧ ಅರ್ಧ ರೊಟ್ಟಿ ತಿಂದು ಬೀಳಕತ್ತೀವಿ, ನಿನಗೆಲ್ಲಿ ಹಾಕ್ಲಿಕ್ಕೆ ಹೋಗನ್ಬೇಕ? ಅವನಿಗೂ ಹಂಚ್ಕೊಂಡು ಕರ್ಕೊಂಡು ಉಣ್ಬೇಕು ಇದ್ದಿದ್ರ. ಅದಕ್ಕೆ ಅವನಿಗೆ ಕೊಟ್ರೆ ನಮಗ್ ಕಡಿಮೆ ಬೀಳ್ತದಲ್ಲ ಅಂತೇಳಿ
ಚಿಂತೆ ಮಾಡಂಗಿಲ್ಲ. ಪ್ರಾಣಲಿಂಗಿ ಆದವನಿಗೆ ಅಂತ ಚಿಂತೆ ಇರಂಗಿಲ್ಲ. ಮೊದಲು ಹೇಳಿದ್ದೆ ಕತೆ, ಶುಭ ಶುಭಿ ಅಂತ ಇರ್ತಾರೆ ಇಬ್ರು. ಶುಭ ಶುಭಿ ಅಂತ ಇಬ್ರು ಗಂಡ ಹೆಂಡತಿ. ಇವ್ರ ಕತೆ ಬಹಳ ಹಳಿ ಕತೆ ಇದು. ಅವರಿಬ್ರು ಸ್ವಲ್ಪ ಸಾಲ ಪಾಲ ಮಾಡ್ಕೊಂಡಿರ್ತಾರ. ಸಂಸಾರದೊಳಗೆ ಭಾರ ಆಗ್ತದ. ಊರಾಗಿದ್ದರ ಸಾಲಗಾರರ ಕಾಟ ಆಗ್ತದ ಅಂತೇಳಿ ಊರು ಬಿಟ್ಟು ಅಡವ್ಯಾಗಿರಮ್ಮ ಅಡವ್ಯಾಗ ಹೋಗಿ ಒಂದು ಗುಡಿಸಲು ಹಾಕೋತಾರ. ಅಡವ್ಯಾಗ ಹೋಗಿ ಒಂದು ಗುಡಿಸಲು ಹಾಕೊಂಡ್ರ ಮಳಿ ಬರ್ಲಿಕ್ಕೆ ಹಚ್ಚಿಬಿಡ್ತದ. ಒಂದು ದಿವಸ ಇಬ್ರು ಗಂಡ ಹೆಂಡತಿ ಇರಕ್ಕ ಮಕ್ಕಳಕ್ಕ ಅಷ್ಟೇ ಗುಡಿಸಲು ಇರ್ತದ ಒಂದು ಸೈಜ್. ರಾತ್ರಿ ಏನಾಗ್ತದ, ಒಂದು ಬಾಗ್ಲ ಬಿಡ್ಲಿಕ್ಕೆ ಹಚ್ಚಿಬಿಡ್ತಾರೆ. ಏನೋ ಒಂದು ಒಳಗೆ ಬೆಚ್ಚಗಿರ್ತದಂತ ಅದು ಬಡ್ಲಿಕ್ಕೆ ಹಚ್ಬಿಡ್ತಾರ. ಇವ್ರು ಏನ್ ಮಾಡ್ತಾರ, ಮಕ್ಕೊಂಡಿರ್ತಾರಲ್ಲ, ಮಕ್ಕೊಂಡವರು ಏನು ಯಾರು ಬಂದಾರ ನೋಡು ಬಾಗ್ಲ ತೆಗಿ ಅಂತ ಶುಭ ಹೇಳ್ತಾನ. ಈಗ ರಾತ್ರಿ ಮಕ್ಕೊಂಡಾಗಿ ಯಾವ ಬಾಗ್ಲ ತೆಗಿಯೋದಿರ್ತದ್ರಿ, ಯಾರ್ಯಾಕೆ ಬರ್ಲಕ್ ಬಿಡ್ರಿ ಕಡೆ ಅಂತ ಅಕ್ಕಿ ಅಂತೇಳ. ಹಂಗೆ ಆಗ್ತದ. ಅತಿಥಿಗಳು ಬಂದಾಗ ನಾವು ಬಾಗ್ಲ ಬಡಿಲಕತ್ತಾರ ಅಂದ್ರ ಅವ್ರು ಎದಕ್ ಬಂದಾರ ಅಂತ ಕೇಳ್ಬೇಕು. ಬಾಗ್ಲ ತೆರಿ ಆಯ್ತು ಅಂತೇಳಿ ಹೋಗಿ ಬಾಗ್ಲ ತೆರಿತಾಳ. ಮಳಿ ಬಹಳ ಬರ್ಲಕತ್ತದ, ಒಂದ್ ಸ್ವಲ್ಪ ನಾವು ಒಳಗೆ ಬರ್ತೀವಿ ಅಂತ ಕೇಳ್ತಾನ ಒಬ್ಬ ವ್ಯಕ್ತಿ. ಅವಾಗ ಕೇಳ್ತಾಳ, ನಮ್ಗೆ ಇರ್ಲಕ್ಕೆ ಇಬ್ಬರಿಗೆ ಮಲ್ಕೊಳಕ್ ಜಾಗ ಅದ, ಮೂರನೇದವ್ರಿಗೆ ಮಲ್ಕೊಳಕ್ ಜಾಗ ಇಲ್ಲ. ಮೂರನೇದವ್ರಿಗೆ ಮಲ್ಕೊಳಕ್ ಜಾಗ ಇಲ್ಲ ಅಂತ ಅಂದಾಗ ಶುಭ ಏನಂತಾನ, ಅವ್ರ ಸಂಗಟ ಅವೆಲ್ಲ ಮಾತಾಡ್ಬೇಡ, ಮೊದಲ ಒಳಗ್ ಕರಿ. ಮಕ್ಕಳಕ್ಕ ಇಬ್ಬರಿಗೆ ಜಾಗ ಸಾಲ್ತದ, ಆದ್ರ ಎದ್ದು ಕುಂದಿರ್ಲಕ್ಕ ಮೂವರಿಗೆ ಜಾಗ ಸಾಲ್ತದ. ಮೂವರು ಕೂತ್ರ ಆಯ್ತಪ್ಪ ಒಳಗೆ ವ್ಯಾಚಾಗ ಮಕ್ಕೋಬೇಕ್ಯಾಕ. ಆಯ್ತಂತೇಳಿ ಒಳಗ್ ಕರ್ಕೊಂಡು ಬಾಗ್ಲ ಮುಚ್ಚಿಕೊಂಡು ಸ್ವಲ್ಪ ಹೊತ್ತಿಗೆ ಮತ್ತೊಂದು ಬಾಗ್ಲ ಹೊಡ್ಲಿಕ್ಕತ್ತರು. ಬಾಗ್ಲ ಹೊಡ್ಲಿಕ್ಕೆ ಕೂಡಲೇ ಮಳಿ ಹಂಗೆ ಕಂಟಿನ್ಯೂ ಬರ್ಲಕತ್ತವ. ಅವಾಗ ಏನಾಯ್ತು, ಇನ್ನೊಬ್ಬ ಬಂದ್ಬಿಟ್ಟ. ಮಳಿ ಭಾಳ ಬರ್ಲಕತ್ತದ್ರಿ, ಎಲ್ಲಿ ಚಾಟ್ ಇಲ್ಲ, ಒಳಗೆ ಬರ್ತೀನಿ. ಆಕಿ ಹೇಳ್ತೇನಂತಾಳ, ಮಕ್ಕಳಗ್ ಜಾಗ ಇಲ್ಲ, ನಾವು ಎದ್ದು ಕೂತೀವಿ, ನಿನಗೊಬ್ಬನಿ ಒಳಗೆ ಎಲ್ಲಿದ್ ಕರ್ಕೊಳ್ಳಮ್ಮು ಆಗಲ್ಲ ಅಂತ. ಗಂಡ ಅಂತಾನ, ಕುಂತರು ಮೂವರಿಗೆ ಸಾಲ್ತದ, ಎದ್ದು ನಿಂತರು 4 ಮಂದಿಗೆ ಆಗ್ತದ, ಅವರಿಗೆ ಕರಿ ಒಳಗ ಅಂತ. ನೋಡ್ರಿ ಹೆಂಗದ ಕತೆ. ಅವ್ರಿಗೆ ಒಳಗೆ ಕರ್ಕೊಂಡು ಆಯ್ತು, 4 ಮಂದಿ ಎದ್ದು ನಿಂತು ಬಿಡ್ತಾರೆ ಗುಡಿಸಲ್ದಾಗ. ಮತ್ತ ಸ್ವಲ್ಪ ಹೊತ್ತಿಗೆ ಏನಾಗ್ತದ, ಮತ್ ಬಾಗಿಲ ಬಿಡ್ಲಿಕ್ಕೆ ಮತ್ ಯಾರು ಬಂದ್ರು, ನೋಡಪ್ಪ ಎದ್ದು ನಿಂತೀವಿ ಅಂತದ್ರಾಗ ಇನ್ನೊಬ್ರು ಬಂದ್ರೆ ಹೆಂಗ್ ಮಾಡೋದು ಅಂತ. ಅವಾಗ ಆಗಲ್ಲ, ಇನ್ಯಾರು ಬಾಗ್ಲ ತೆರೆದೇ ಬೇಡ ಅಂತ ಅವ್ನು ನೆನಕಂತಾಳ. ಹಂಗೇನ್ ಆಗಲ್ಲ, ತೆರಿ ಬಾಗ್ಲ ನೋಡೋಣ. ಅದು ಬಾಗ್ಲ ಯಾವಾಗ ಬಿಡ್ಲಿಕ್ಕದ, ಒಂದು ಕತ್ತಿ ಬಿಡ್ಲಿಕ್ಕತ್ತ, ಒಂದೇ ಸೌಂಡ್ ಕಿರ್ಸ್ಬೇಕತ್ತದ, ಬಾಗ್ಲ ತೆರೀರಿ ಒಳಗೆ ಬರ್ತೀನಿ ಅಂತೇಳಿ. ಬಾಗ್ಲ ತೆರೆದ್ ನೋಡ್ತಾರ, ಕತ್ತಿ ಬಂದದ ಒಳಗೆ. ಇದು 3ನೇ ಅತಿಥಿ ಕತ್ತಿ ಬಂದದ, ಹೆಂಗ್ ಮಾಡಮ್ಮ? ಕತ್ತಿ ಬಂದದ ಅಂತಂದ್ರೆ ಅದು ಒಳಗೆ ಬರ್ಬೇಕಂತದ, ಅದು ನಮ್ಮ ಮೇಲೆ ಅಪೇಕ್ಷೆ ಇಟ್ಕೊಂಡು ಬಂದದ. ಹಿಂಗಾಗಿ ಅದಕ್ಕೆ ನಾವು ನಿರಾಶೆ ಮಾಡಂಗಿಲ್ಲ, ಅದಕ್ಕೂ ಒಳಗೆ ಕರ್ಕೋಬೇಕು. ಹ್ಯಾಂಗ್ ಕರ್ಕೋತೀರಿ ಅಂತ ಅವ್ನು ಹೇಳ್ತಂತಾಳ. ನಾವು ಇಬ್ರು ಹೊರಗೆ ನಿಂದಿರ್ಬೇಕು, ಅತಿಥಿ ದೇವೋ ಭಯವ ಅಂತೇಳಿ ಮೊದಲು ಅದನ್ನು ಒಳಗೆ ಕರ್ಕೋಬೇಕು. ಎಂತ ತ್ಯಾಗದ ಕಥೆ ಅದ ಗೊತ್ತರ ಇದು. ಆ ಕತ್ತಿನ ಒಳಗೆ ಕರ್ಕೋತಾರ. ಅವರಿಬ್ರು ಅತಿಥಿಗಳು ಕತ್ತಿಗೆ ಒಳಗೆ ಹಾಕಿ ಬಾಗಿಲ ಮುಚ್ಚಿ ಬೆಚ್ಚಗೆ ಕುಂದಿರಿಸಿ ನಾವಿಬ್ರು ಹೊರಗೆ ಮಳೆಯಾಗಿ ನಿಂದಿರ್ತಾರ. ಇದು ತನ್ನ ಜೀವ ಭಾವವನ್ನೆಲ್ಲ ಪರಮಾತ್ಮನಿಗೆ ಸಮರ್ಪಣೆ ಮಾಡುವವರ ಲಕ್ಷಣ ಇದು. ಬೆಳತನ ಮಳೆಯಾಗಿ ನಿಂದಿರ್ತಾರೆ. ಜೋರ ಮಳೆ ಬರ್ತಿರ್ತದ ಅರಣ್ಯದೊಳಗೆ. ಅವನು ಮುಂಜಾನೆ ಎದ್ದು ಸೂರ್ಯನ ಬಿಸಿಲು ಬೀಳುವಾಗ ಅವನ ಹೆಂಡತಿ ಅಲ್ಲೇ ಗುಡಿಸಲಿಗೆ ಹಿಂಗೆ ಹೊರಗೆ ಮಕ್ಕೊಂಡು ನಿದ್ದೆ ಮಾಡ್ತಿರ್ತಾಳ. ನಿದ್ದೆ ಮಾಡಾಗ ಎಬ್ಬಸ್ತಾನ, ಹೇಳು ಮನೆಯೊಳಗೆ 3 ಜನ ಅತಿಥಿಗಳು ಬಂದಾರ, ಅವ್ರ ಅವಶ್ಯಕತೆ ಏನದ ನೋಡೋ ಬಿಟ್ಟಿಕೆ
ಇನ್ನ ಮಲ್ಕೊಂಡಿದ್ದೇನು, ಬೆಳಕಾಗ್ಯದ ಹೇಳು ಅಂತ ಹೆಂಡತಿಗೆ ಎಬ್ಬಿಸ್ತಾನ. ಅಲ್ಲಿ ಹೆಂಡತಿ ಹೋಗಿ ಬಾಗ್ಲ ತೆರೆದು ನೋಡಿದ್ರೆ ಒಳಗ ಬ್ರಹ್ಮ, ವಿಷ್ಣು, ರುದ್ರ 3 ಮಂದಿ ತ್ರಿಮೂರ್ತಿಗಳಿರ್ತಾರೆ. ಯಾವಾಗ ನೀವು ಜಲ್ ಬಿಟ್ಟು ಗುರುಲಿಂಗ ಜಂಗಮರ ಸೇವೆ ಮಾಡ್ತೀರಿ, ಆವಾಗ ನಿಮಗೆ ಪರಮಾತ್ಮ ಜಲ್ ಬಿಟ್ಟು ಕೊಡ್ತಾನೆ. ಇದು ಮಾತ್ರ ಖರೆ. ಇವೆಲ್ಲ ನಾನು ಅನುಭವಿಸಿದ ಅನುಭವಗಳು. ಇವೆಲ್ಲ ನನಗಾಗಿ ಅಂತ ಏನೂ ಆಲೋಚನೆ ಮಾಡಲಾರ್ದೆ ನಾನು ನಿಸ್ವಾರ್ಥಿಯಾಗಿ ಅಲ್ಲಿಂದ ಇಲ್ಲಿ ತನಕ ನನ್ನ 40 ವರ್ಷ ಸರ್ವಿಸಿನೊಳಗೆ ನನ್ನ ಬ್ಯಾಂಕಿನೊಳಗೆ ಎಲ್ಲಿ ಒಂದು 10,000 ರೂಪಾಯಿ ನನ್ನ ಹೆಸರು ಮೇಲೆ ಫಿಕ್ಸ್ಡ್ ಡೆಪಾಸಿಟ್ ಇಲ್ಲ, ಬ್ಯಾಂಕಿನಾಗ ಅಕೌಂಟ್ ಇಲ್ಲ. ಯಾರಿಗೆ ಕೊಡಬೇಕು, ಎಲ್ಲಿ ಕೊಡಬೇಕು, ಏನು ಮಾಡಬೇಕು, ರಿಟೈರ್ ಆದ್ಮೇಲೂ ಸಹಿತ ನನ್ನ ಹೆಸರಿಗೆ ಎಲ್ಲಿ ಒಂದು 10,000 ರೂಪಾಯಿ ಇಲ್ಲ. ಇಂಥ ಒಂದು ಜೀವನ. ಆದ್ರೂ ಏನು ಕಡಿಮೆ ಆಗ್ಯದ್ರಿ? ಎಲ್ಲ ಪಾಸ್ಬುಕ್ಗಳು ಚೆಕ್ ಮಾಡಿದ್ರೆ ಎಲ್ಲ 380, 250 ಇದೆ. ಎಲ್ಲ ಓಸ್ಟ್ ಬ್ಯಾಲೆನ್ಸ್ ಎದೆದ್ರ ಸಲುವಾಗಿ ಅಕೌಂಟ್ ಓಪನ್ ಮಾಡಂತ. ಏನು ಕಡಿಮೆ ಆಗ್ತದ? ಜಲ್ ಬಿಟ್ಟು ನಾವು ಸಮಾಜ ಸೇವೆ ಮಾಡಿದರೆ ಪರಮಾತ್ಮನು ಜಲ್ ಬಿಟ್ಟು ಕೊಡ್ತಾನೆ. ಚಪ್ಪರ್ ಫಾಡ್ಕೆ ದೇತಾ ಹಾಯ್ ಅಂತ. ಅದಕ್ಕೇನಾಗಬೇಕು? ಅಂತಃಕರಣ ಶುದ್ಧ ಇರಬೇಕು. ಅಂತಃಕರಣ ಅಶುದ್ಧ ಇತ್ತು ಅಂತಂದ್ರೆ ಸ್ವಾರ್ಥ. ಏನಾರ ಒಂದು ಕೊಟ್ಟರೆ ನಾವು ಕಡಿಮೆ ಬೀಳ್ತದಲ್ಲ, ಏನಾರ ಮಾಡಿದ್ರೆ ನಾವು ಕಡಿಮೆ ಬೀಳ್ತದಲ್ಲ, ಇದೇ ಲೆಕ್ಕ ಆಗ್ತಿರ್ತದೆ ಮನುಷ್ಯ. ನಿಸ್ವಾರ್ಥಿ ಆಗಬೇಕು, ನಿಷ್ಕಾಮಿ ಆಗಬೇಕು ಅಂತಂದ್ರೆ ಮನಸ್ಸು ನಿರ್ಮಲ ಇದ್ದವ್ರಿಗೆ ಮಾತ್ರ ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮನಸ್ಸು ನಿರ್ಮಲ ಇದ್ದವರಿಗೆ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡ್ಲಿಕ್ಕೆ ಮನಸ್ಸು ಬರ್ತದ. ಯಾರು ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡ್ತಾರ ಅವ್ರ ಮನಸ್ಸು ಶುದ್ಧ. ಅದು ಒಂದಕ್ಕೊಂದು ಸಂಬಂಧಪಟ್ಟಂತ ವಸ್ತು. ಅದಕ್ಕೆ ಲಿಂಗಾರ್ಪಣ ಭಾವದಿಂದ ಆಚರಿಸುತ್ತಾ ಸುಖಗಳ ಪರಿವೇ ಇಲ್ಲದೆ ಇರುವವನಾಗಿ ಪ್ರಾಣಲಿಂಗಿ ಎನಿಸುವನು. ಬಸವಣ್ಣವರು ಸಂಪೂರ್ಣ ತಮ್ಮ ಸತಿ, ಸುತ, ಧನ, ಕನಕ, ಆಸ್ತಿ, ಪಾಸ್ತಿ ಎಲ್ಲ ಜಂಗಮಗೆ ಸಮರ್ಪಣೆ ಮಾಡಿದರು. ಜಂಗಮರು ಏನು ಬೆಕ್ಕದ್ದು ಮಾಡಿ, ನೀವು ಜಂಗಮ ರೂಪಾಗಿ ಬಂದು ಏನ್ ಬೆಕ್ಕದ್ದು ಮಾಡಿ. ಎಷ್ಟು ವಚನಗಳದಾವ ಬಸವಣ್ಣವರು. ಅಷ್ಟು ಧೈರ್ಯ. ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ. ಯಾರಿಗಾರೆ ಕಡ ಬಡ್ಡಿ ಕೊಡಬೇಕು ಕೊಡಬಾರ್ದು ಅಂತ ವಿಚಾರ ಮಾಡಕ ಎಷ್ಟು ಧೈರ್ಯದಿಂದ. ಕೆಲವೊಂದು ವಚನಗಳದಾವ, ಹೇಳ್ತೀನಿ ನಿಮ್ಗ. ಹ್ಮ್ 229 ಎಂತಿಂತ ವಚನಗಳು. ಹಡೆದೊಡವೆ ವಸ್ತುವನು. ಹಡೆದೊಡವೆ ವಸ್ತುವನು ಅಂದ್ರೆ ಹೆಂಗ್ ಬಿಡಿಸ್ತಿರೋದು? ಹಡೆದ ಒಡವೆ ವಸ್ತು ಅಂತಂದ್ರೆ ನೀವು ಗಳಿಸಿದ್ದು ರೊಕ್ಕ, ಬಂಗಾರ, ಧನ ಕನಕಾದಿಗಳು ಏನಪ್ಪ ನಿಮ್ ಸಂಸಾರಕ್ಕಂತೂ ಬೇಕಂತ ಬಳಸ್ತೀರಿ. ಪ್ಲಸ್ ಮತ್ತಿನ್ಯಾರ ಸಲುವಾಗಿ? ಮೃಡ ಭಕ್ತರಿಗಲ್ಲದೆ. ಶಿವಭಕ್ತರು ಅಂದ್ರೆ ಸಜ್ಜನರು, ಒಳ್ಳೆ ಜನರು ಇರ್ತಾರಲ್ಲ ಅಂಥವ್ರಿಗೆ ಕುಡಿದು ತಿಂದು ಹಾದರ ಮಾಡಿ ರೊಕ್ಕ ವೇಸ್ಟ್ ಮಾಡಂತ, ಗುಡ್ಕ ತಿಂದು ಹಾಳು ಮಾಡಂತ ಮನಿ ಹಾಳರ ಸಲುವಾಗಿ ಅಲ್ಲದು. ಎಂಥವ್ರ ಸಲುವಾಗಿ? ಮೃಡ ಭಕ್ತರಿಗಲ್ಲದೆ. ಏನ್ ಮಾಡಬಾರ್ದು? ಕಡ ಬಡ್ಡಿ ಕೊಡಲಾಗದು. ಯಾರಿಗೆ ಕಡ ಕೊಡಬೇಡ್ರಿ, ಬಡ್ಡಿ ಕೊಡಬೇಡ್ರಿ. ನಿಮಗ ಒಬ್ಬ ಮರಿ ಬಡ್ಡಿ ತಿಲ್ಲಾರ್ದ ಅದನ್ನೇನು ನೋಡ್ರಿ ಬಸವ ಭಕ್ತ. ಬಸವಣ್ಣನ ಹೆಸರು ಹೇಳೋರು ಯಾರ್ಯಾರ ಬಡ್ಡಿ ತಿಲ್ಲಾರ್ದಂಗ ಅದರ ನೋಡ್ರಿ. ಬಸವ ಧರ್ಮ ಅಂತಿರ್ತಾರ. ಎಲ್ಲರೂ ಬಡ್ಡಿ ವ್ಯವಹಾರ ಮಾಡೋರು ಭಕ್ತರದಾರ, ಬಸವಣ್ಣನ ಭಕ್ತರು.
ಇದು ಭಾರಿ ಮಜಾ ಅದು. ಎಲ್ಲ ವ್ಯಾಪಾರಿಗಳದಾರಲ್ರಿ, ಬಡ್ಡಿ ತಿಲ್ಲಾರದ ಭಕ್ತರು ಯಾರಾದಾರ ಬಸವ ಭಕ್ತರು ಯಾರು? ಕಡ ಬಡ್ಡಿಯ ಕೊಡಲಾಗದು, ಇದು ಬಸವಣ್ಣವರ ಆದೇಶದ. ಇದು ಹಡೆದೊಡವೆ ವಸ್ತುವನ್ನು ಮೃಡ ಭಕ್ತರಿಗಲ್ಲದೆ ಕಡ ಬಡ್ಡಿ. ಕಡ ಅಂದ್ರೇನು? ಇವತ್ತು ಇಸ್ಕೊಂಡು ಹೋದ್ಮೇಲೆ ನಾಳೆ ತಂದು ಕೊಡ್ತೀನಿ ಅಷ್ಟೇ. ನಾಳೆ ಆಗಲಿಲ್ಲ ಅಂದ್ರೆ ನಾಡ್ದರೆ ತಂದು ಕೊಡ್ಲೇಬೇಕು, ಕಡ ಒಯ್ದಕ್ಕೆ. ಬಡ್ಡಿ ಅಂದ್ರೆ 4 ದಿನ ತಡ ಆಗ್ತದ, ಅದಕ್ಕೊಂದಿಟ್ಟು ಏನಾರ ಹೆಚ್ಚಿಗೆ ಲಾಭ ಮಾಡಿ ಕೊಡಬೇಕು. ಆ ಕೆಲಸ ಏನದ ಬಸವ ಧರ್ಮದಾಗ ಇಲ್ಲ. ಸಾಲ ಕೊಡೋದಿಲ್ಲ, ಮುಸ್ಲಿಮರದಾಗೂ ಇಲ್ಲ. ಮುಸ್ಲಿಮರು ಬಡ್ಡಿ ವ್ಯವಹಾರ ಮಾಡಂಗಿಲ್ಲ, ಅವ್ರ ಬಲ್ಲಿ ಅಂಥದ್ದಿಲ್ಲ. ಅದಕ್ಕೆ ಕಡ ಬಡ್ಡಿಯ ಕೊಡಲಾಗದು. ಹಡೆದೊಡವೆ ವಸ್ತುವನ್ನು ಮೃಡ ಭಕ್ತರಿಗಲ್ಲದೆ ಕಡ ಬಡ್ಡಿ ಕೊಡಲಾಗದು. ಕಡ ಬಡ್ಡಿ ಕೊಡಂಗಿಲ್ಲ ಅಂತಂದ್ಮೇಲೆ ಈಗ ನನಗೆ ರೊಕ್ಕ ಬೇಕಾಗ್ಯದಪ್ಪ, ನಿಮ್ಲಿಂದ ನನಗೆ ರೊಕ್ಕ ಬೇಕಾಗ್ಯದ, ಏನ್ ಮಾಡ್ಬೇಕು? ಕಡ ಬಡ್ಡಿ ಕೊಡೋದಿಲ್ಲ ಅಂತಂದ್ರೆ ಕೊಡದೆ ಬಿಡ್ಬೇಕಾ? ಕೊಡಬೇಕು. ಕಡ ಅಂತ ಕೊಡಬೇಡ್ರಿ, ಬಡ್ಡಿ ಅಂತ ಕೊಡಬೇಡ್ರಿ. ಯಾರಿಗೆ ಅವಶ್ಯಕತೆ ಅದ ಅವ್ರಿಗೆ ಕೊಡ್ರಿ. ಮೊದಲು ನೀವು ಹೆಂಗ ಜಲ್ ಬಿಟ್ಟು ಕೊಡ್ತೀರಿ, ಹಂಗೆ ಜಲ್ ಬಿಟ್ಟು ಪರಮಾತ್ಮನು ನಿಮಗೆ ಮತ್ತೆ ಕೊಡ್ತಾನೆ, ಏನ್ ತೊಂದರೆ ಇಲ್ಲ. ಅದಕ್ಕೆ ಶರಣರು ಧನ ಸಹಾಯ ಯಾಚಿಸಿದರೆ ಅವರಿಂದ ಬಡ್ಡಿ ಲಾಭಗಳನ್ನ ನಿರೀಕ್ಷಿಸದೆ ತಮ್ಮಲ್ಲಿರುವ ಧನವನ್ನ ನಿರ್ವಂಚನೆಯಿಂದ ನಮಗೆ ಬೇಕಾಗ್ತದ ಅಂತೇಳಕ್ಕೆ ಇಟ್ಟುಕೊಳ್ಳೋದು ಬಿಟ್ಟು ಅವರಿಗೆ ಮೊದಲು ನಿರ್ವಂಚನೆಯಿಂದ ಸಲ್ಲಿಸಬೇಕು. ಅದೇ ನಿಜವಾದ ನೇಮ. ಬಂದಡೊಂದು ಲೇಸು, ಬಾರದಿದ್ದೆರಡು ಲೇಸು. ಎಂತ ಮಾತ್ರ ಇದು? ಅಕಸ್ಮಾತ್ ಅವರು ಇಸ್ಕೊಂಡವರು ಹೊಳ್ಳಿ ತಂದು ನಿಮಗೆ ಕೊಟ್ರ ಅಂತಂದ್ರ 1 ಪಟ್ಟು ಲಾಭ ಆಯಿತು. ಅನುಕೂಲಿಸ್ತಿರದರ ವಾಪಸ್ ರೀಪೇಮೆಂಟ್ ಕೆಪಾಸಿಟಿ ಅದ, ಹೊಳ್ಳಿ ತಂದು ಕೊಟ್ರು ಬಹಳ ಚಲೋ ಆಯ್ತು. ಮತ್ತ ಬಾರದಿದ್ದ 2 ಲೇಸು ಅಂತಂದ್ರ ಹೊಳ್ಳಿ ಕೊಡ್ಲಕ್ ಆಗ್ಲಾರ್ದಂತವ್ರಿಗೆ ನೀವೇನಾರ ಕೊಟ್ಟಿದ್ರಿ ಅಂತಂದ್ರ ಡಬಲ್ ಮಾರ್ಕ್ಸ್ ಬೀಳ್ತಾವ. 100 ಮಾರ್ಕ್ಸ್ ಬದಲಿ 200 ಮಾರ್ಕ್ಸ್. ರೀಫಂಡ್ ಕೆಪಾಸಿಟಿ ಇರ್ಲಾರ್ದವ್ರಿಗೆ ನೀವು ಸಹಾಯ ಮಾಡಿದ್ರಿ ಅಂತಂದ್ರ ನಿಮ್ಗೆ ಡಬಲ್ ಮಾರ್ಕ್ಸ್ ಬರ್ತಾವ. ಬಂದಡೊಂದು ಲೇಸು, ಬಾರದಿದ್ದ 2 ಲೇಸು. ಯಾವನಾರ ಇಂಥದ್ದು ಮಾಡೇನನ್ರಿ ವ್ಯಾಪಾರ ಇಲ್ಲಿ ತನಕ? ಬಸವಣ್ಣನ ಹೆಸರು ಹೇಳ್ಕೊಂಡು ಹೆಂಗದ? ಎಂತ ಉದಾರ ಮಾತು ಹೇಳ್ತಾನೆ ಮುಂದ. ಅಲ್ಲಿ ಇದ್ದಡೆಯು ಲಿಂಗಕ್ಕೇ ಬೋನ, ಇಲ್ಲಿ ಇದ್ದಡೆಯು ಲಿಂಗಕ್ಕೇ ಬೋನ. ಎಂತ ಮಾತ್ರಿ! ಅವನು ಸಹಿತ ಶಿವಶರಣ ಏನಿರ್ತಾನಲ್ಲ, ಇವನು ಶಿವಶರಣನೇ, ಅವನು ಶಿವಶರಣನೇ. ಅವನು ಲಿಂಗಕ್ಕೆ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತಾನ, ಇವನು ಅದೇ ಲಿಂಗಕ್ಕೆ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತಾನ. ಏನು ಫರಕ್ ಬೀಳೋದದ? ಏನು ವ್ಯತ್ಯಾಸ ಆಗದದ? ಇನ್ನೊಬ್ಬನಿಗೆ ಕೊಟ್ರೆ ಏನು ತೊಂದರೆ ಆಗ್ತದ ನಿನಗ? ಅಲ್ಲಿದ್ದಡೆಯು ಲಿಂಗಕ್ಕೆ ಬೋನ, ಇಲ್ಲಿದ್ದಡೆಯು ಲಿಂಗಕ್ಕೆ ಬೋನ. ಲಿಂಗದ ಒಡವೆ ಲಿಂಗಕ್ಕೇ ಸಾರಿತ್ತಾಗಿ. ನೋಡ್ರಿ ಎಂತ ಮಾತು! ಲಿಂಗ ಕೊಟ್ಟದ್ದು ಲಿಂಗದ ಒಡವೆ ಲಿಂಗಕ್ಕೇ ಸಾರಿತ್ತಾಗಿ. ಅಂದ್ರೆ ಲಿಂಗ ಕೊಟ್ಟದ್ದು, ಲಿಂಗದಿಂದ ಬಂದದ್ದು, ಪರಮಾತ್ಮನಿಂದ ಬಂದದ್ದು ಪರಮಾತ್ಮನಿಗೆ ಸಮರ್ಪಣೆ ಆಯಿತು ಅಂಥೇಳಿ ತಿಳ್ಕೊಂಡು ಬಂದೀತೆಂಬ ಪರಿಣಾಮವಿಲ್ಲ. ಸ್ವಾಮಿ ರೊಕ್ಕ ಇಸ್ಕೊಂಡು ಹೋಗಿದ್ದ, ಕೊಡ್ತಾನೋ ಇಲ್ಲೋ ಅಂತ ಡೌಟ್ ಇತ್ತು, ಕೊಟ್ಟ ಬಿಡಪ್ಪ, ಎಲ್ಲಿ ಅವನಿಗೆ ಕೇಳೋದೇಲಿ ಕಿರಿಕಿರಿ, ಏನಾತಿತ್ತು ಏನು ಕೇಳಬಾರ್ದು. ಕೇಳ್ದ, ಕೊಟ್ಟು ಕೂತೇವು, ಯಾವಾಗ ಕೊಡ್ತಾನೋ ಯಾವಾಗ ಬಿಡ್ತಾನೆ, ಯಾವಾಗ ಕೊಡ್ತಾನೋ ಯಾವಾಗ ಬಿಡ್ತಾನೆ. ಕೊಟ್ಟ ಕೂಡ್ಲೆ ಕೊಟ್ಟನ್ ಬಿಡಪ್ಪ ಅಂತ ಸಮಾಧಾನ ಆಯ್ತು ಅಂತಂದ್ರ ಅದೇನು? ಅದು ಶರಣನ ಲಕ್ಷಣ ಅಲ್ಲ. ನಿಶ್ಚಿಂತಿರ್ಬೇಕು ಕೊಟ್ಟ ಮೇಲೆ. ಬಂದೀತೆಂಬ ಪರಿಣಾಮವಿಲ್ಲ. ಶರಣನಲ್ಲಿ ಹಿಂಗಿರ್ತದ. ಮತ್ತೆ ಸ್ವಾಮಿ ರೊಕ್ಕ ಒಯ್ದನ ಕೊಡ್ಲಿಲ್ಲ ಅಂತಂದ್ರೆ ಬಾರದೆಂಬ ದುಃಖವಿಲ್ಲ. ಬಂದೀತೆಂಬ ಪರಿಣಾಮವಿಲ್ಲ, ಬಾರದೆಂಬ ದುಃಖವಿಲ್ಲ.
ಇದು ಕಾರಣ. ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು. ಸಾಧು ಸಜ್ಜನರು, ಸಂತರು, ಶರಣರು, ಮಹಾತ್ಮರು ಬಂದು ಕೇಳಿದಾಗ ನಿಮ್ಮಲ್ಲಿ ಏನದ ಅದನ್ನು ನಿರ್ವಂಚನೆಯಿಂದ ಮೊದಲು ಅವ್ರ ಜೊತೆಗೆ ವಿನಿಯೋಗ ಮಾಡಬೇಕು. ಏನು ವಚನ ಅದ ನೋಡ್ರಿ, ಇದು ಪ್ರಾಣಲಿಂಗಿ ಸ್ಥಳ. ಯಾರು ನಡೆಯಲ್ಲ, ಅವರು 12ನೇ ಶತಮಾನದವ್ರು ನಡೆದಾರ ಅಂತೇಳಿ ಅವ್ರು ನಡೆದದ್ದು ಸುದ್ದಿ ಇವರು ನುಡಿತಾರ. ಆದ್ರ ಇವರು ನಡಿಲಾರ್ದೆ ತಾವು ಶರಣರಾಗಿವೆ ಅಂತ ತಿಳ್ಕೊಂಡು ಒಬ್ಬರಿಗೊಬ್ಬರು ಏನ್ರಿ ಶರಣರೇ ಎಲ್ಲ ಕಳ್ರು ಒಬ್ರಿಗೊಬ್ಬರು ಶರಣರ ಅಂತ ಮಾತಾಡ್ಕೊತಾರೆ. ಇದೆ ಸುಳ್ಳರು ಕಳ್ಳರು ಒಬ್ರಿಗೊಬ್ಬರು ಶರಣರೇ ಅನ್ಕೋತಿರ್ತಾರೆ. ಒಬ್ರಿಗೊಬ್ಬರು ತಮ್ಮಟಕ್ಕೆ ತಾವೇ ಅಲ್ಲಮ್ಮ ಪ್ರಭುದೇವರು ಅನ್ಕೋತಾರೆ, ತಮ್ಮಟಕ್ಕೆ ತಾವೇ ಬಸವಣ್ಣವರು ಅನ್ಕೋತಾರೆ, ತಮ್ಮಟಕ್ಕೆ ತಾವೇ ಅಕ್ಕಮಹಾದೇವಿ ಅನ್ಕೋತಾರೆ, ತಮ್ಮಟಕ್ಕೆ ತಾವೇ ಸಿದ್ದರಾಮೇಶ್ವರ ಅನ್ಕೋತಾರೆ, ತಮ್ಮಟಕ್ಕೆ ತಾವೇ ಚನ್ನಬಸವಣ್ಣ ಅನ್ಕೋತಾರೆ. ಆ ಶರಣರಿಗೆ ಅವರ ಎಡಗಾಲ ಕೆಮ್ಮಾವಿಗೆ ಇವರು ಸರಿ ಅಲ್ಲ. ಅದಕ್ಕೂ ಸಂಬಂಧ ಇಲ್ಲ. ಇವರು ಅಂಥವ್ರು ಅವರ ಹೆಸರುಗಳನ್ನು ಬಳಸ್ಕೋತಾರೆ. ಇವರು ಶರಣರು ಅನ್ಕೋತಾರೆ. ಅತ್ಯಂತ ನನಗೆ ಏನು ಮಾಡ್ಬೇಕನ್ನಿಸ್ತದ ಅಂದ್ರೆ ಹಂಗೆ ಅನಿಸ್ಬಿಡ್ತದ. ಒಬ್ಬೊಬ್ರು ಹಂಗ ಅಂತಾರಲ್ಲ, ಅವ್ರು ನೋಡಿದ್ರೆ ಹೆಂಗದಾರಲ್ಲಪ್ಪ ಇವರು, ಹೆಂಗ್ ಮಾಡ್ಕೋತಾರಲ್ಲ ಇದು. ಅದಕ್ಕೆ ಬಂದುದ ಕೈಕೊಳ್ಳಬಲ್ಲಡೆ ನೇಮ, ಇದ್ದುದ ವಂಚನ ಮಾಡದಿದ್ದಡೆ ನೇಮ. ಇದ್ದದ್ದು ಚಂದ ಬಳಸ್ಬೇಕು, ಮತ್ತೆ ಅದನ್ನು ವಂಚನೆ ಮಾಡಬಾರ್ದು, ಹಾಳು ಮಾಡಬಾರ್ದು. ನಡೆದು ತಪ್ಪದಿದ್ದಡೆ ಅದೇ ನೇಮ, ನುಡಿದು ಹುಸಿಯದಿದ್ದಡೆ ಅದು ಮುನ್ನವೇ ನೇಮ. ನಮ್ಮ ಕೂಡಲ ಸಂಗನ ಶರಣರು ಬಂದಡೆ ಒಡೆಯರಿಗೆ ಒಡವೆಯನ್ನು ಒಪ್ಪಿಸುವುದೇ ನೇಮ. ಬಂದ್ರಪ್ಪ ಶರಣರು ಜಂಗಮರು, ಏನಾರು ಒಂದು ಬೇಕು, ಹಿಂಗ ಅವಶ್ಯಕತೆ ಆದ ಅಂತ ಬಂದ್ರು ಅಂತಂದ್ರ ಮೊದಲು ಅವ್ರಿಗೆ ಒಪ್ಪಿಸ್ರಿ, ನಿಮ್ಮಲ್ಲಿ ಏನದ ಎಲ್ಲ ಬಹಳ. ಅದಕ್ಕೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ. ಏನ್ ಮಾಡಿದ್ರು, ಕಾಯಕ ಮಾಡಿ 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 ಏನ್ ಮಾಡಿಬಿಟ್ರು, ದಾಸೋಹ ಮಾಡುವ ಮನಸ್ಸಿರ್ಲಾರ್ದೆ ಬರೀ ಕಾಯಕ ಮಾಡಿ ಗಳಿಸಿಬಿಟ್ರು. ಎಲ್ಲರೂ ಮುಂಜಾನೆ ಮಾತಾಡ್ತಿರ್ತಾರೆ ನೋಡ್ರಿ, ತಹಸೀಲ್ ಆಫೀಸು DC ಆಫೀಸ್ನಾಗ ಹೋಗೋರೆಲ್ಲ ಎಲ್ಲಿ ಬಿಟ್ರಿ, ಕಾಯಕ ಮಾಡ್ಲಕ್ ಹೊಂಟಿವಿ ಅಂತ. ಒಂದು ಲಂಚ್ ಇರ್ಲಾರ್ದೆ ಒಂದು ಕೆಲಸ ಮಾಡಂಗಿಲ್ಲ, ಸರಿಯಂಗೇ ಇಲ್ಲ. ಅಲ್ಲಿ ಬರೀ ರೊಕ್ಕ ನೋಡ್ತಿರ್ತಾರೆ. ಒಂದು ಸೀಲ್ ಹಾಕೋದಕ್ಕೆ, ಒಂದು ಸ್ಟ್ಯಾಂಪ್ ಹಾಕೋದಕ್ಕೆ, ಒಂದು ಇನ್ವರ್ಡ್ನಾಗ ಒಂದು ಲೆಟರ್ ಇನ್ವರ್ಡ್ ಮಾಡಂತಂದ್ರೆ ₹100 ಕೊಡುವಂತ. ಇದಕ್ಕೆ ಕಾಯಕ ಅಂತಾರೆ. ಅದಕ್ಕೆ ಸತ್ಯ ಶುದ್ಧ ಇರ್ಬೇಕು ಕಾಯಕ. ಮತ್ತ ಕಾಯಕ ಹೆಂಗಿರ್ಬೇಕು, ಸತ್ಯವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಸತ್ಯ ಶುದ್ಧ ಇದ್ದು ಕಾಯಕ ಮಾಡಿ ಬಂದದ್ದೆಲ್ಲ ಜಮಾ ಮಾಡಿ ತಾನೇ ತಿಂದನಂದ್ರೆ ಅದು ಕಾಯಕ ಅಲ್ಲ. ಬಂದದ್ದ ದ್ರವ್ಯವನ್ನ ಗುರುಲಿಂಗ ಜಂಗಮಕ್ಕೆ ಎಡೆ ಮಾಡಬೇಕು. ಪದಾರ್ಥಗಳನ್ನ ಎಡೆ ಮಾಡಿ ಅವರು ಸ್ವೀಕಾರ ಮಾಡಿ ಹೊಳ್ಳಿ ನಿಮಗೆ ಉಳಿಸಿದ್ದನ್ನ ನೀವು ತಗೊಂಡ್ರೆ ಅದು ಪ್ರಸಾದ ಆಗ್ತದೆ. ಪ್ರಸಾದ ಆ ರೀತಿಯಾಗಿ ಮಾಡ್ಬೇಕದು. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳಡೆ ಕೂಡಿ ಕೊಂಬುವ ನಮ್ಮ ಕೂಡಲ ಸಂಗಮ ದೇವ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಏನು ವಚನಗಳವೆಲ್ಲ. ಕೆಡೆ ನಡೆಯದೆ, ಕೆಟ್ಟ ರೀತಿ ನಡ್ಕೋಬಾರ್ದು. ಮತ್ತೆ ಕೆಡೆ ನುಡಿಯದೆ, ಕೆಟ್ಟ ರೀತಿ ನುಡಿಬಾರ್ದು. ನಡೆ ನುಡಿ ಎರಡು ಕೆಟ್ಟು ಇರಬಾರ್ದು. ಮತ್ತೇನ್ ಮಾಡಬೇಕು, ಅನ್ಯರ ಪ್ರತಿಪಾದಿಸದಿದ್ದಡೆ. ಅನ್ಯರ ಅಂತಂದ್ರೆ ಈ ಒಂದು ವಿಶ್ವಾತ್ಮಕ ಚೈತನ್ಯ, ಒಂದು ಪರಬ್ರಹ್ಮ ಅಂತೇನದಲ್ಲ, ಪರಶಿವ ಕೂಡಲ ಸಂಗಮನಾಥ ಅಂತೇನಂತಾರಲ್ಲ ಚೈತನ್ಯಕ್ಕ,
ಆ ಚೈತನ್ಯದಿಂದಲೇ ಎಲ್ಲ ಕೆಲಸಗಳು ನಡೆದವ. ಅದನ್ನ ಅಲ್ಲದೆ ನೀವು ಬೇರೆ ಬೇರೆ ಯಾವುದೇ ವಸ್ತುಗಳಿಗೆ ದೇವರು ದಿಂಡ್ರು ಅಂತೇಳಿ ನಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಭಕ್ತಿ ಏನಾಗ್ಬಿಡ್ತದ? ಚೆಲ್ಲಿದ ಹಾಲು ಆದಂಗೆ ಆಯ್ತು. ನೆಲದ ಮೇಲೆ ಹಾಲು ಚೆಲ್ಲಿದ್ರೆ ಅದು ಬಳ್ಕೊಳಕ್ ಬರ್ತದೇನು? ನಿಷ್ಠೆಯಿಂದ ಒಂದು ಕಡೆ ನೀವು ಇಟ್ರಿ ಅಂತಂದ್ರೆ ಅದು ಬೊಗಣೆಗಿಟ್ಟ ಹಾಲು, ಸಂಗ್ರಹ ಮಾಡಿದ ಹಾಲು. ಹಂಗೇನಾಗ್ತದಪ್ಪ ಅಂತಂದ್ರೆ ಅನ್ಯವ ಪ್ರತಿಪಾದಿಸದಿದ್ದರೆ ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಇದು ಬಿಟ್ಟು ನೀವು ಬೇರೆ ಏನರೇ ಅನ್ಕೊಂಡ್ರಿ ಅಂದ್ರೆ ಅದು ತಪ್ಪಾಗ್ತದೆ. ಅದು ಒಂದೇ ನೀವೇನ್ ಮಾಡಬೇಕು? ಕೆಡೆ ನಡೆಯದೆ ಕೆಡೆ ನುಡಿಯದೆ ಅನ್ಯವನ್ನು ಪ್ರತಿಪಾದಿಸದಂಗಿರ್ಬೇಕು. ಅದು ಒಂದೇ ತಿಳ್ಕೊಂಡಿರ್ಬೇಕು. ಏನ ಮಾಡನಯ್ಯ ನಮ್ಮ ಲಿಂಗಯ್ಯ, ಏನ ಕೊಡನಯ್ಯ ನಮ್ಮ ಕೂಡಲ ಸಂಗಯ್ಯ. ಅವನೊಬ್ಬನೇ ನಂಬಿದ್ರಿ ಅಂತಂದ್ರೆ ಏನು ಮಾಡ್ಲಿಕ್ಕಿಲ್ಲ, ಏನು ಕೊಡ್ಲಕ್ಕಿಲ್ಲ. ತಾನು ಏನು ಬೇಡದ್ದೀವನಾಗಿ, ಏನು ಬೇಡಿದದನ್ನು ಇವನಾಗಿ ನಂಬುಗೆಯುಳ್ಳ ಶಿವಭಕ್ತನಿಗೆ ಇದೇ ದಿವ್ಯ ಕೂಡಲ ಸಂಗಮ ದೇವ. ಯಾವನು ಪರಮಾತ್ಮನಿಗೆ ನಂಬಿರ್ತಾನ ಅವ ಇವತ್ತ ನಾಳೆ ನಮ್ಗೆ ಈಗ ಬೇಕು, ನಾಳಿನ ಸಲ ಬೇಕಂತ ನಾವು ಚಿಂತೆ ಮಾಡಂಗಿಲ್ಲ. ಅವ ಏನ್ ಮಾಡ್ಬಿಡ್ತಾನ? ನಿಶ್ಚಿಂತೆ ಇರ್ತಾನ. ನಿಶ್ಚಿಂತೆ ಇದ್ದು ಕೊಡವ ದೇವರು, ತಗೊಳವನು ದೇವರು ಅಂತ ತಿಳ್ಕೊತಾನ. ಹಿಂಗ ತನ್ನ ಪ್ರಾಣದ ಗುಣ ಅದ್ಯಾವುದೋ ಒಂದು ಕತಿ ಬರ್ತದ ನೋಡ್ರಿ, ಸಿದ್ಧಾಂತಿಕ ಮಣಿಗಳೊಳಗ ಎದ್ರಾಗ ಒಂದು ಕತಿ ಅದ. ಬಹಳ ದಿವಸದ ಮೇಲೆ 2 ಮಕ್ಕಳು ಹಡ್ದಿರ್ತಾರ. ಅವೆರಡು ಮಕ್ಕಳು ಮನೆಗೆ ಜಂಗಮರಿ ಕರೆಸಿ ಊಟಕ್ಕೆ ಹಾಕದ ಎಲ್ಲ ಡೇಟ್ ಫಿಕ್ಸ್ ಆಗಿರ್ತದ. ಅವತ್ತಿಂದನೇ ಅವೆರಡು ಮಕ್ಕಳು ಹಾವು ಕಚ್ಚಿ ಪ್ರಾಣ ಬಿಟ್ಬಿಡ್ತಾವ. ಈಗ ತಾಯಿ ಅದಕ್ಕೆ ಏನ್ ಮಾಡ್ತಾಳ? ಮನೆಗೆ ಜಂಗಮರು ಬರಾಗ ನಮ್ಮವೇ ಮಕ್ಕಳು ಹಿಂಗಾಗ್ಯಾವ, ನಿಮ್ಗೆ ಯಾರು ಊಟಕ್ಕೆ ಹಾಕ್ಬೇಕು ಹೋಗಂತೇಳಿ ಅಂತಾಳೆ. ಏನಕ್ಕೆ ಆಕೆ ಹೆಸರು ಏನಾದ ನೋಡ್ರಿ, ನಿಮ್ಗೆಲ್ಲ ನೆನಪದ, ಗೊತ್ತದ. ಕತಿ ಮೊದಲು ಹೇಳಿದ್ದದ. ಆಕೆ ಏನ್ ಮಾಡ್ತಾಳ? 2 ಕೂಸುಗಳಿಗೆ ಒಂದೊಂದು ಚಾಪ್ಯಾಗಿ ಸುತ್ತಿ ಒಂದ್ ಕಡೆ ಮೂಲ್ಯಾಗ ಇಟ್ಬಿಡ್ತಾಳ. 2 ಕೂಸುಗಳಿಗೆ ಚಾಪ್ಯಾಗಿ ಸುತ್ತಿ ಮೂಲ್ಯಾಗ ಇಟ್ಬಿಡ್ತಾಳ ಒಂದ್ ಕಡೆ, ಯಾರಿಗೆ ಕಾಣ್ಲಾರ್ದಂಗ. ತಾನು ಅಡಿಗೆ ಮಾಡಿ ಬಂದ ಜಂಗಮರಿಗೆಲ್ಲ ಊಟ ಮಾಡಿಸಿ ಕಳಿಸಿ ಕೊಡ್ತಾಳ. ಕಳಿಸಿ ಕೊಟ್ಟ ಮೇಲೆ ಗಂಡ ಹೆಂಡತಿನೂ ಕುಂತು ಉಣ್ತಾರ. ಉಂಡು ಅಡಿಕೆ ಹಾಕೊಳ್ಳೋ ಟೈಮ್ನೊಳಗ ಗಂಡಗೆ ಹೆಂಡತಿ ಕೇಳ್ತಾಳ. ಅವನಿಗೂ ದುಃಖ ಕೊಡಬಾರ್ದಲ್ಲ, ಆಕಿ ಬಹಳ ಜವಾಬ್ದಾರಿಯುತವಾದ ಹೆಣ್ಮಗಳು ಇರ್ತಾಳ. ಆಕಿ ಏನ್ ಮಾಡ್ತಾಳ? 1-2 ಬಳಿ ಕೊಟ್ಟಾರ. ಒಬ್ಬರು ಸಂತರು ಅಮೂಲ್ಯವಾದ 1-2 ಬಳಿ ಕೊಟ್ಟಾರ ತಾವು ತೀರ್ಥಕ್ಷೇತ್ರಕ್ಕೆ ಹೋಗಾಗ. ಮತ್ತೀಗ ಅವು ಹಳ್ಳಿ ನಮಗ್ ಕೊಡ್ರಿ ಅಲ್ಲಕತ್ತಾರ. ನಾನು ಇಷ್ಟು ದಿವಸ ಹಾಕೊಂಡೀನಿ, ಹೆಂಗ್ ಕೊಡ್ಲಿ ಅಂತ ನನಗೆ ಚಿಂತೆ ಆಗ್ಯದ. ಯಾರು ಕೊಟ್ಟಾರ ಅವ್ರಿಗೆ ವಾಪಸ್ ಕೇಳಕತ್ತಾರ. ನನಗೆ ಅವ್ರದವ್ರಿಗೆ ಕೊಡ್ಬೇಕಾದ್ರೆ ಅದು ಬಹಳ ಒಂಥರ ಸಂಕಟ ಆಗ್ಲಕತ್ತದ, ಏನು ಮಾಡ್ಲಿ ಅಂತ ಕೇಳ್ತಾಳೆ. ಅದು ಸಂಕಟ ಆಗೋದು ಅಜ್ಞಾನ. ಯಾರು ಕೊಟ್ಟಾರ ಅವ್ರು ವಾಪಸ್ ತಗೊಂಡಾರ ಅಂದ್ರೆ ಸಂತೋಷದಿಂದ ಕೊಡ್ಬೇಕೆ ಹೊರತು ಸಂಕಟ ಪಡಬಾರ್ದು ಅಂತ ಗಂಡ ಉಪದೇಶ ಮಾಡ್ತಾನೆ. ಹೌದಿಲ್ಲ ಅಂತ. ಮತ್ತೆ ನಮಗೊಂದೆರಡು ಮಕ್ಕಳು ಕೊಟ್ಟಾರಲ್ಲ, ಯಾರು ಕೊಟ್ಟಾರ? ಪರಮಾತ್ಮ ಕೊಟ್ಟಾನ. ಮತ್ ಪರಮಾತ್ಮ ಕೊಟ್ಟಾನ ಅಂದ್ರೆ ಈಗ 2 ಮಕ್ಕಳಿಗೆ ಪರಮಾತ್ಮನೇ ಹೊಳ್ಳಿ ತಗೊಂಡ್ಬಿಟ್ಟಾನ. ಏನ್ ಹೇಳಕತ್ತೀನಿ ನೀನು? ತಗೊಂಡನ ಎಲ್ಲಿದ? ಅವ್ರಿಗೆ ಮುಂಜಾನೆನೆ ಇದು ಆಗ್ಯದ ಘಟನೆ. ಆದ್ರ ಅವುಗಳನ್ನ ನಾವು ದೊಡ್ಡದು ಮಾಡಿ ಕೂತೇವು ಅಂತಂದ್ರ ಏನಾಗ್ತಿತ್ತು? ಜಂಗಮ ಅರ್ಚನೆ ಇವತ್ತ ಮುಂದೆ ಹೋಗ್ಬಿಡ್ತಿತ್ತು. ನಮ್ಮದು ಪುಣ್ಯ ಸಂಪಾದನೆ, ಮೋಕ್ಷ ಸಾಧನೆ ಹಿಂದೆ ಬೀಳ್ತಿತ್ತು. ಅದರ ಸಲುವಾಗಿ ನಾ ಏನ್ ಮಾಡಿದೆ? ಅದನ್ನು ಸೈಡಿಗೆ ಇಟ್ಟುಬಿಟ್ಟೆ. ಆ ಸಮಸ್ಯೆಯನ್ನ ಹತ್ತಿಕ್ಕಿ ನಾನು ಕೇವಲ ಜಂಗಮಾರ್ಚನೆಗೆ ಮಹತ್ವ ಕೊಟ್ಟೆ. ಈಗ ನಿನ್ನ ಮನಸ್ಸಿಗೆ ನಿಧಾನವಾಗಿ ಈ ವಿಷಯವನ್ನ ಹೇಳಕತ್ತೀನಿ, ಇಲ್ಲಿ ಬಾ ಅಂತೇಳಿ ಹೊಲಕ್ಕೆ ಕರ್ಕೊಂಡು ಹೋಗಿ ಅಟ್ಟದಾಗ 2 ಚಾಪಿ ಸುಳ್ಳಿಗಳು ತೋರಿಸ್ತಾವ.
ಅವು ಬಿಚ್ಚಿ ನೋಡಿದ್ರೆ 2 ಮಕ್ಕಳ ಶವಗಳಿರ್ತಾವ. ಅದು ಹ್ಯಾಂಗ ತಡ್ಕೊಂಡಿ ನೀನು, ಅದು ಹ್ಯಾಂಗ ಇಷ್ಟೊಂದು ನೀನು ಮಾಡಿದಿ? ಇಷ್ಟೊಂದು ಜಂಗಮಾರ್ಚನೆ, ಗುರುಲಿಂಗ ಜಂಗಮಾರ್ಚನೆ ಮಾಡಿದಿ, ಮತ್ತ ಇದನ್ನ ಹ್ಯಾಂಗ ತಡ್ಕೊಂಡಿ ನೀನು? ಆ ಮಕ್ಕಳ ಸಲುವಾಗಿ ಹತ್ರಕ್ಕೆ ಏನಾಗ್ತಿದ್ಳು? ಪ್ರಾಣ ಅಂಗಿ ಆಗ್ತಿದ್ದಳಕ್ಕೆ. ಆಕೆ ಗುರುಲಿಂಗ ಜಂಗಮರ ಸೇವೆ ಮಾಡ್ಕೋತ ಆ ಒಂದು ಪ್ರಾಣದ ಭಾವವನ್ನ, ಅಂಗ ಭಾವವನ್ನ, ಜೀವ ಭಾವವನ್ನ ಏನ್ ಮಾಡ್ಬಿಟ್ಲು? ದೇವರಿಗೆ ಸಮರ್ಪಿಸ್ಬಿಟ್ಲು. ನೀ ಕೊಟ್ಟದ್ದು ನೀನೇ ಇಸ್ಕೊಂಡಿದಿ, ನಂದೇನದ ಇದ್ರೊಳಗ ಅಂತ ಹೇಳಿ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಿ ಆಕೆ ಏನ್ ಮಾಡಿದಳು? ತನ್ನ ಕೆಲಸ ಮಾಡಿಬಿಟ್ಲು. ಅದಕ್ಕೇನದಳಕ್ಕೆ? ಪ್ರಾಣ ಲಿಂಗಿ. ಇನ್ನ ಹೆಂಗ್ ಹೇಳ್ಬೇಕಿದೆ ಪ್ರಾಣಲಿಂಗಿ ಅಂದ್ರೆ? ಎಲ್ಲ ಪರಮಾತ್ಮನಿಗೆ ಸಮರ್ಪಿಸೋದು ಕಲಿಬೇಕು ನೋಡ್ರಿ. ಎಲ್ಲ ಪರಮಾತ್ಮನಿಗೆ ಒಟ್ಟ ದುಃಖ ಪಡಂಗಿಲ್ಲ. ಇವತ್ತಿನ ದಿವಸಲಿಂತ ಇನ್ನು ಮುಂದೆ ನಮಗೆ ಬರುವ ದುಃಖ, ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಬೆಕ್ಕದಿರ್ಲಿ ಎಲ್ಲ ಪರಮಾತ್ಮಗೆ ಸಮರ್ಪಿಸ್ಬೇಕು. ಹೆಂಡ್ರ ಮಕ್ಕಳು ಉಲ್ಟಾ ಬೈಲಕತ್ತಾರ, ಇದು ಪರಮಾತ್ಮ ನೀನು ಪ್ರಸಾದಪ್ಪ. ಸಾಲಗಾರರ ತ್ರಾಸ ಜಾಸ್ತಿ, ಪರಮಾತ್ಮ ಇದು ನೀನು ಪ್ರಸಾದಪ್ಪ. ಎಲ್ಲ ಪರಮಾತ್ಮಗೆ ಸಮರ್ಪಿಸ್ಬೇಕು ಟೋಟಲ್. ಇದು ಕಲಿಬೇಕು. ಅವನಿಗೆ ಸಮರ್ಪಿಸೋದು ಬಿಟ್ಟು ನಾವೇ ಕಾರ್ಬಾರ್ ಮಾಡಿ ಹಂಗೆ ಅಕ್ಕ, ಹಿಂಗೆ ಅಕ್ಕ, ಅದು ಹೆಂಗೆ ಹಂಗ, ಇದು ಹಿಂಗೆ ಹಂಗ ಅಂತೇಳಿ ಬಹಳ ತ್ರಾಸ ಮಾಡ್ಲಕತ್ತೇವು. ತ್ರಾಸ ಮಾಡ್ಕೊಳಕತ್ತೇವ ಅಂದ್ರೆ ಮಾಡೋಣ ಏನೇನು ಕಿಸಿ ಹತ್ತು ಬಿಡ್ತಾನ ಪರಮಾತ್ಮ. ನಂದೇನದಪ್ಪ ಎಲ್ಲ ನಿಂದೆ ನೋಡಪ್ಪ ಅಂದ್ರಿ ಅಂತಂದ್ರ ಅವನು ಅವಾಗ ಬರ್ತಾನ ಹೀರೋ ಪ್ರಾಣಲಿಂಗ. ನಿಮ್ಮ ಪ್ರಾಣಲಿಂಗ ಏನದ? ಅಹಂಕಾರನೇ ಪ್ರಾಣಲಿಂಗ ಆಗಿ ಕೂತ್ಬಿಟ್ಟ. ನಾನು ನನ್ನದು, ನಾನು ನನ್ನದು, ಎಲ್ಲ ನಂದಿಂತೆ ನಡೆದವ, ನಾನೇ ಪ್ರಾಬ್ಲಮ್ ಫೇಸ್ ಮಾಡವ, ಹಂಗ ಹಿಂಗ ಏನೇನೋ ತಿಳ್ಕೊಂಡಿವಲ್ಲ, ಅದು ಪ್ರಾಣಲಿಂಗ ಅಲ್ಲ, ಅದು ಪ್ರಾಣ ಅಂಗ. ಅಂತಃಕರಣಗಳು, ಇಂದ್ರಿಯಗಳು, ವಿಷಯಗಳು, ಮತ್ತೇನು ಪಂಚವಾಯುಗಳು ಎಲ್ಲ ಓಸು ಏನದಾವ ಇವೆಲ್ಲ ಅಂಗಗಳು. ಇವಕ್ಕೆಲ್ಲ ಸಪೋರ್ಟ್ ಆಗಿ ನಿಂತಂತ ಒಂದು ಚೈತನ್ಯ ಏನದಲ್ಲ, ಅದಕ್ಕೆ ನಾವು ಎಲ್ಲ ಸಮರ್ಪಿಸ್ಬೇಕು. ಎಲ್ಲ ನಿನ್ನ ಲೀಲೆ ಅಪ್ಪ. ಬರೀ ನೀವು ವಿಲನ್ನಿಗೆ ನೋಡಿದ್ರಿ ಅಂತಂದ್ರೆ ದುಃಖ ಸಿಟ್ಟಾಗ್ತಿತ್ತು. ವಿಲನ್ನಿಗೆ ನೋಡ್ಬೇಡ್ರಿ, ನಾಟಕ ಮಾಲೀಕನಿಗೆ ನೋಡ್ರಿ. ಅವ್ ನಾಟಕ ಮಾಲೀಕನಿಗೆ ನೋಡಿದ್ರೆ, ಏ ಮಾಲಕರು ಎಂತ ಚಲೋ ವಿಲನ್ನಿಗೆ ತಂದಾರ ನೋಡಪ್ಪ, ಏನ್ ಚಲೋ ಆಕ್ಟಿಂಗ್ ಮಾಡಂತ ವಿಲನ್ನಿಗೆ ತಂದಾರ ನೋಡು ಅಂತೇಳಿ. ನಾಟಕ ಮಾಲೀಕಿಗೆ ನೋಡೋದ್ ಬಿಟ್ಟು ಬರೀ ವಿಲನ್ನಿಗೆ ನೋಡಿದ್ರಿ, ಅವ್ನು ವಿಲನ್ ಆಕ್ಟಿಂಗ್ ನೋಡಿದ್ರೆ ಅಂದ್ರೆ ಸಿಡ್ರು. ಯಜಮಾನನ ಕಡೆ ನೋಡ್ಬೇಕು ನಾವು. ಯಜಮಾನನ ಕಡೆ ನೋಡಿದ್ರೆ ಪ್ರಾಣಲಿಂಗಿ, ಮೋಕ್ಷದ ಕಡೆ ಒಂದ್ ಹೆಜ್ಜೆ ಇಡ್ತೀರಿ. ಬರೀ ನೀವು ನಾಟಕ ಮಾಡಂತ ವಿಲನ್ ಕಡೆ ನೋಡಿದ್ರಿ ಅಂತಂದ್ರೆ ಅವಾಗ ಸಮಸ್ಯೆ ಚಾಲು. ಪ್ರಸಾದಿಯಾದವನು ತನ್ನ ಕಾಯಗುಣಗಳನ್ನೆಲ್ಲ ಲಿಂಗದಲ್ಲಿ ಲಯಗೊಳಿಸಿ ಲಿಂಗನೇ ಪ್ರಾಣವಾಗಿ ತನ್ನ ಪ್ರಾಣವಾಗಿ ತನ್ನ ಸಕಲ ವ್ಯಾಪಾರಗಳನ್ನೆಲ್ಲ ಲಿಂಗಾರ್ಪಣ ಭಾವದಿಂದ ಆಚರಿಸುತ್ತ ಸುಖಾಸುಖಗಳ ಪರಿವೇ ಇಲ್ಲದೆ ಇರುವವನಾಗಿ ಪ್ರಾಣಲಿಂಗಿ ಎನ್ನಿಸುವನು. ಒಂದ್ಸಾರಿ ಮಹಾಮನೆ ಒಳಗ ಜಂಗಮರು ಬಂದಿರ್ತಾರೆ. ಬಂದ ಹೊತ್ನಾಗ ಮಲ್ಕೊಂಡ್ರು ಸಹಿತ ಬಸವಣ್ಣವರು ಜಂಗಮರು ಬಂದಾಗ ನಾ ಮಲ್ಕೊಂಡಿನಿ ಅಂತ ಹೇಳಬಾರದು, ಎಬ್ಬಿಸ್ಬೇಕು ನನಗಂತ ಆರ್ಡರ್ ಇರ್ತದೆ ಬಸವಣ್ಣವರು. ಯಾವಾಗ ಯಾರಾದ್ರೂ 1 ದಿನ 2 ದಿನ 3 ದಿನ ಕಾಯಿಸಿದ್ರೆ ಬೇರೆಯವರಿಗೆ ನಡೀತದ, ಆದ್ರೆ ಜಂಗಮರಿಗೆ 1 ಕ್ಷಣ ಕಾಯಿಸಬಾರದು ಅಂತ ಬಸವಣ್ಣನ ಪ್ರತಿಜ್ಞೆ ಅದು.
ವಚನ ಅದ ನೋಡ್ರಿ, ವಚನ ಹುಡುಕ್ರಿ ಸಿಗ್ತದ. ಒಂದು ಕ್ಷಣ ಜಂಗಮರು ನನ್ನ ಸಲುವಾಗಿ ಕಾಯಬಾರ್ದು. ಬೇರೆ ಯಾರಾದ್ರೂ ಆದ್ರೆ 1 ದಿನ ಕಾಯಲಿ, 2 ದಿನ ಕಾಯಲಿ, 3 ದಿನ ಕಾಯಲಿ, ಏನ್ ತೊಂದರೆ ಇಲ್ಲ. ಆದ್ರೆ ಜಂಗಮರು ನನ್ನ ಸಲ, ಯಾಕಂದ್ರೆ ಅವರು ಒಡೆಯರು, ನಮ್ಮ ಯಜಮಾನರು, ಅವ್ರು ನಮ್ಮ ಸಲುವಾಗಿ ಕಾಯಬಾರ್ದು. ಅದಕ್ಕೆ ನಾ ಎಚ್ಚರ ಇರ್ಲಿ, ನಿದ್ದೆ ಹತ್ತಿರ್ಲಿ, ಜಂಗಮರು ಬಂದ್ರೆ ಇಮಿಡಿಯೇಟ್ ನನಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಬಸವಣ್ಣವ್ರದ್ದು ಆಜ್ಞೆ. ಆದ್ರೂ ಸಹಿತ ಒಂದಿನ ಏನಾಗಿರ್ತದ, ಬಹಳ ಟಯರ್ಡ್ ಆಗಿಬಿಟ್ಟಿರ್ತಾರೆ ಬಸವಣ್ಣವ್ರು, ನಿದ್ದೆ ಆಗಿರಂಗಿಲ್ಲ, ಬಹಳ ಕಷ್ಟ ಆಗಿರ್ತದ. ಅದನ್ನ ಅರಿತು ಇವ್ರೇನ್ ಮಾಡ್ಬಿಡ್ತಾರ, ಹಡಪದ ಅಪ್ಪಣ್ಣವರು ಜಂಗಮರು ಬಂದಾಗ ಬಸವಣ್ಣವರು ಮಲ್ಕೊಂಡಾರ, ಅವ್ರ ನಿದ್ದೆ ಎತ್ತದ ಅಂತ ಅವ್ರ ಜಂಗಮರು ಏನ್ ಮಾಡೋಣ, ವೇಟ್ ಮಾಡೋಣ, ಏನು ವೇಟ್ ಮಾಡ್ತಿದ್ರು ಮಾಡ್ರಿ, ಇಲ್ಲ ಮತ್ ನಾಳೆ ಬರ್ತಿದ್ರು ಬರ್ರಿ, ಏನ್ ಮಾಡ್ತೀರಿ ನೋಡ್ರಿ. ಆಯ್ತಂತೇಳಿ ಅವ್ರ ಜಂಗಮರು ಹೋಗ್ಬಿಟ್ರು. ಅವ್ರು ಹೋದ್ಮೇಲೆ ಬಸವಣ್ಣ 1 ತಾಸು ಬಿಟ್ಟು ಹೇಳ್ತಾನ, 2 ತಾಸು ಬಿಟ್ಟು ಹೇಳ್ತಾನ, 3 ತಾಸು ಬಿಟ್ಟು ಹೇಳ್ತಾನ ಅಂದ್ರೆ ಬಸವಣ್ಣ ಹೇಳೋದೇ ಇಲ್ಲ. ಹೇಳದೇ ಇಲ್ಲ. ಏನಾಯ್ತು, ಎಲ್ಲರಿಗೂ ಪರೇಶಾನ್ ಆಗಿಬಿಟ್ರು. ಬಸವಣ್ಣವರು ಎತ್ತರ ಆಗಲಿಲ್ಲ, ಎತ್ತರ ಆಗಲಿಲ್ಲ. ಮುಂದೇನಾಯ್ತು, 1-2-3 ದಿನ ಆದ್ಮೇಲೆ ಜಂಗಮರು ಬಂದರು ಹಳ್ಳಿ. ಜಂಗಮರು ಬಂದ ಮೇಲೆ ಬಸವಣ್ಣವರು ಎಚ್ಚರ. ಏನಿದ್ರ ಅರ್ಥ, ಜಂಗಮರಿಗೆ ಯಾವಾಗ ಹೊರಗೆ ಕಳಿಸಿದ್ರು ಅವ್ರ ಜೊತೆಗೆ ಬಸವಣ್ಣವ್ರ ಪ್ರಾಣನೂ ಹೋಗ್ಬಿಟ್ಟಿತ್ತು. ಅವ್ರ ಜೊತೆಗೆ ಯಾವಾಗ ಮತ್ತೆ ಜಂಗಮರು ಒಳ್ಳೆ ಬಂದ್ರು ಆವಾಗ ಬಸವಣ್ಣವರು ಎಚ್ಚರ. ಎಲ್ಲ ವಚನಗಳದಾಗದ ಕತೆ ನೋಡ್ರಿ, ಎಲ್ಲ ಕೇಳಿರ ಇಲ್ಲ ಇದು? ಪ್ರಾಣಲಿಂಗ, ಪರಮಾತ್ಮನಲ್ಲಿ ಪ್ರಾಣ ಇಟ್ಕೊಂಡಂಥವರು, ಜಂಗಮನೇ ಪರಮಾತ್ಮ ಅಂತ ನಡೆಸಿಕೊಂಡವರು. ಆ ಜಂಗಮರು ಇಲ್ಲ, ಜಂಗಮರು ನೊಂದರು, ಜಂಗಮರು ಕಾಲಿಗೈಲೆ ಹೋದರು, ಅವ್ರಿಗೆ ತ್ರಾಸ ಆಯ್ತು, ಅದು ನನ್ನ ಪ್ರಾಣ ಅವ್ರದ್ರಾಗದ, ಅದು ನನಗೆ ಶಿಕ್ಷೆ ಕೊಟ್ಟಂಗ ಆಗ್ತದ ನೋಡು. ಅದಕ್ಕೆ ಮಡಿವಾಳ ಮಾಚಿದೇವರು ಬಂದು ಏನಂತಾರ, ಬಸವಣ್ಣವರು ಎಚ್ಚರ ಆಗಿಲ್ಲ, ನಿನ್ನೆಲಿಂತ ಹಿಂಗೆ ಮಲ್ಕೊಂಡಾರ, ಒಟ್ಟ ಎಚ್ಚರ ಆಗಲ್ರು, ಎಬ್ಬಿಸಿದ್ರೆ ಹೇಳಲ್ರು ಅಂತೇಳಿ ಹಡಪದ ಅಪ್ಪಣ್ಣವ್ರು ಅಂತಾರ. ಅವಾಗ ಮಡಿವಾಳ ಮಾಚಿದೇವರು ಏನಂತಾರ, ಯಾರ ಬಂದಿದ್ರೇನು? ಹೌದು, 1-2 ಜಂಗಮರು ಬಂದಿದ್ರು. ಮತ್ತೆ ಏನಂದ್ರು ಅವರು? ಬಸವಣ್ಣವ್ರು ಭೇಟಿ ಆಗ್ಬೇಕು ಅಂದ್ರು. ಮತ್ ನೀವೇನ್ ಹೇಳಿದ್ರಿ? ನಿದ್ದೆ ಎತ್ತದ ಮಲ್ಕೊಂಡಾರ, ಎದ್ದ ಮೇಲೆ ಬಂದು ಭೇಟಿಯಾರಿ, ಇಲ್ಲ ಆಮೇಲೆ ನಾಳೆ ನಾಡ್ದು ಬರ್ರಿ ಅಂತ ಹೇಳಿದ್ರು. ಅದೇ ನೀವು ಮಾಡಿದ ತಪ್ಪು. ಅವರು ಜಂಗಮರು ಬಂದಾಗ ಯಾವ ಕ್ಷಣನೇ ಬರಲಿ ಎಬ್ಬುಚ್ಬೇಕು ಅಂತ ಹೇಳಿ ಆಜ್ಞೆ ಅದ, ನೀವು ಅದು ತಪ್ಪು ಮಾಡಿರಿ, ಆ ಜಂಗಮರಿಗೆ ಹುಡುಕೊಂಬರ್ರಿ ಅಂತ ಕಳಿಸ್ಕೊಡ್ತಾರ ಮಡಿವಾಳ ಮಾಚಿದೇವ್ರು. ಅವಾಗ 2 ದಿನ ಬಿಟ್ಟು ಅವ್ರಿಗೆ ಹುಡುಕೊಂಬರ್ತಾರ. ಅವ್ರು ಬಂದ ಮೇಲೆ ಅವ್ರ ಸಂಗಟ ಹೋಗಿದ್ದ ಪ್ರಾಣ ಮತ್ತ ಅವ್ರ ಜೊತೆಗೆ ಒಳ್ಳೆ ಬರ್ತು. ಬಂದಾಗ ಬಸವಣ್ಣವ್ರು ಎತ್ತಾಗ್ತಾರೆ. ಇದಕ್ಕೆ ಪ್ರಾಣಲಿಂಗಿ ಪ್ರಾಣಲಿಂಗಿ ಪ್ರಾಣಲಿಂಗಿ. ನೀವು ಉಳುವೆ ಒಳಗ ಕಾರ್ಯಕ್ರಮ ಮಾಡುವಾಗ ಏನಿತ್ತು, ನನ್ನ ಮೇಲೆ ಪ್ರಾಣ ಇಟ್ಕೊಂಡು ಕೂತಿದ್ರೆ ಇಲ್ಲ, ಬರ್ಲಿಲ್ಲ ಅಂತಂದ್ರೆ ಹೆಂಗಾತಿತ್ತು? ಅಸಹ್ಯ ಆಗ್ತಿತ್ತ ಇಲ್ಲ? ಮತ್ತೆ ನನಗೆ ಬಡಕ ಆಗಲ್ಲ, ತೊಂದರೆ ಅದ, ಆರೋಗ್ಯ ಮನಸ್ಸು ಯಾವುದೂ ಅಂತ ಇಂಟ್ರೆಸ್ಟಿಂಗ್ ಇಲ್ಲ, ನನಗ ಬೇಕಾಗಿಲ್ಲ ಅಂತಂದ್ರೆ ಸಹಿತ ನನ್ನ ಸ್ಥಿತಿ ಒಂದೇ ನನಗೆ ಮುಖ್ಯ ಮಾಡ್ಕೊಂಡ್ರೆ ಸುತ್ತಮುತ್ತಿನವ್ರಿಗೆ ನೋಡ್ಬೇಕಲ್ಲ. ಬಂದೆ, ನಿಮಗೂ ಸಮಾಧಾನ, ನಮಗೂ ಸಮಾಧಾನ, ಅದೇ ಪ್ರಾಣಲಿಂಗ. ಇಲ್ಲ ಅಂತಂದ್ರೆ ಮುಂದಿನ ವರ್ಷದ ತನಕ ಮುಂದೆ ಬೈತಿದ್ದಿಲ್ಲ, ಹಿಂದೆ ಬೈತಿದ್ರಿ. ಯಾರ ಸಲಗೆತ್ ಮಾಡಿ ತಾನೇ
ತಯಾರು ಮಾಡಿ ತಾನೇ ಬರಲಿಲ್ಲ ನೋಡು, ಇಷ್ಟು ಅಸಹ್ಯ ಮಾಡೋದಿರ್ತದೇನು, ಹಿಂಗೆ ಯಾರು ಮಾಡ್ತಾರೇನು, ತಾನು ಮುಂದಾಗಿ ಮಾಡಬೇಕಾಗಿದ್ದು ಹಿಂದೆ ಕೂತಾನ, ನಾವು ಮುಂದಾಗಿ ಮಾಡಿದ್ರೆ ತಾನು ಬರಲಿಲ್ಲ ನೋಡು, ನಿಮ್ಮ ಜಾಗದಾಗ ನಾನಿದ್ರು ಅನ್ನೋನೆ. ನೀವು ಅನ್ಲಕ್ಕಿಲ್ಲ, ನಾನರೇ ಅಂತಿದ್ದೆ, ಬಿಡ್ತಿದ್ದೆ. ಹಿಂಗಾಗಿ ಇವೆಲ್ಲ ಮಾತುಗಳು ಬರಬಾರ್ದು. ಸುಮ್ಮನೆ ಯಾಕೆ ಕಿರಿಕಿರಿ, ಹೋಗಿ ಬರ ನಾಡಿ, ಹೋಗಿ ಬಂದ್ಬಿಟ್ಟು ಎಲ್ಲ ಚಂದ ಆಯ್ತು. ಆನಂದ, ಪರಮಾನಂದ. ಅದೇ ಪ್ರಾಣಲಿಂಗ. ಯಾವುದಕ್ಕೆ ನೀವು ಅಂಟುಕೊಂಡು, ಪ್ರಾಣ ಅಂದ್ರೆ ಅದರ ಗುಣ ಏನದ, ಅಂಟುಗಳ ಗುಣ. ಸತ್ಯವಾದ ನಿತ್ಯವಾದ ಬ್ರಹ್ಮ ಚೈತನ್ಯವನ್ನು ಅಂಟುಕೊಂಡ್ರೆ ಪ್ರಾಣಲಿಂಗಿಗಳು. ಅನಿತ್ಯವಾದ ಅಸತ್ಯವಾದ ಸಂಸಾರಿಕ ಸಂಬಂಧಗಳಿಗೆ ಅಂಟುಕೊಂಡ್ರಿ ಅಂತಂದ್ರೆ ಪ್ರಾಣ ಅಂಗಿಗಳು. ಅದಕ್ಕೆ ಪ್ರಾಣಲಿಂಗಿ ಆಗ್ಬೇಕಾದ್ರೆ ಅಲ್ಲಿ ಸುಖ ಅಸುಖಗಳು, ಸುಖ ದುಃಖಗಳು ಆತಿರ್ತಾವ. ಮುಂಜಾನೆ ಸತ್ಸಂಗ ಮಾಡುವಾಗ ಒಂದು ಕಾಲ್ ಬಂತು. ಆ ಕಾಲ್ ನಾನೇನ್ ಮಾಡಿದೆ, ಅದು ರಿಸೀವ್ ಮಾಡ್ಕೊಂಡ್ರೆ ಅದು ರೆಕಾರ್ಡಿಂಗ್ ಕಟ್ ಆಯ್ತು, 2 ಪೀಸ್ ಆಗಿಬಿಡ್ತು. ಅದ್ರ ಸಲ ರಿಸೀವ್ ಮಾಡ್ಕೊಳ್ಳೋದು ಬೇಡ ಅಂತ ಅದಕ್ಕಷ್ಟೇ ಬಿಟ್ಟೆ. ಆಮೇಲೆ ಸತ್ಸಂಗ ಹೋದ್ಮೇಲೆ ಮತ್ತೆ ಬರ್ತದ ಕಾಲು. ಏನಪ್ಪ, ರಂಭಾಪುರಿ ಜಗದ್ಗುರುಗಳು ಬರ್ಲಿಕ್ಕತ್ತಾರ, ಸೋಮವಾರಪೇಟೆ ಮಠ, ಕಿಲ್ಲೇದ ಮಠ, ಮಂಗಳವಾರಪೇಟೆ ಮಠ. ನಮ್ಮಲ್ಲಿ 3 ಮಠ ಅದಾವ ರಂಭಾಪುರಿ ಪೀಠದ್ದು. 3 ಒಂದೇ ರೋಡಿಗೆ ಅದಾವ, ಒಂದೇ ಲೈನ್ದಾಗೆ ಅದಾವು. ಅದಕ್ಕೆ ಶಿವನ 3 ಕಣ್ಣುಗಳಿದ್ದಂಗ ಈ 3 ಮಠಗಳು ನನಗೆ ಇಲ್ಲಿ ರಾಯಚೂರಾಗ ಅಂತಾರವ್ರು. ಮಂಗಳವಾರಪೇಟೆ ಮಠ, ಸೋಮವಾರಪೇಟೆ ಮಠ, ಕಿಲ್ಲಾ ಬೃಹನ್ ಮಠ ಅಂತೇಳಿ ಅದಾವ. 3 ದೊಡ್ಡ ದೊಡ್ಡ ಮಠಗಳೇ ಅದಾವ. 3 ಸ್ವಾಮೀಜಿಗಳು ಅಗದಿ ಪ್ರಭಾವಿ ಸ್ವಾಮಿಗಳು, ಚಲೋ ಸ್ವಾಮಿಗಳ, ಮಸ್ತ್ ಮಸ್ತ್ ಬರ್ಲಕತ್ತಾರ ಗುರುಗಳು ಅಂತ ಹೋದೆ. ಸುಮ್ಮನೆ ಕೂತ್ ನಮ್ಮನ್ನ ಓದೋದು ಬೇರೆ ಮಾಡ್ಕೋತ್ ಕುಂದ ಬಿಟ್ಟು ಹೋಗಿ ಏಸ್ ಮಂದಿ ಏನು ನುಗ್ಸೋದೇನು, ಕೆತ್ತ ಜಗ್ಗಾಡೋದೇನು, ವಿಡಿಯೋ ಮಾಡೋದೇನು, ನಮಸ್ಕಾರ ಮಾಡ್ಲಕ್ಕತ್ತರಿ ಹತ್ತಿ ಒಗೆಯೋದೇನು, ಗದ್ಲ ಗದ್ಲ. ಯಾಕರೆ ಬರ್ಬೇಕಪ್ಪ ಇಲ್ಲಿ ಅಂತ ಒಂದ್ ಕಡೆ ಅನ್ನಿಸ್ತಿರ್ತವ. ಆದ್ರೂ ಒಳಗೆಲ್ಲೋ ಒಂದು ಕಳ್ಳು ಜಗ್ಗುತ್ತಿರ್ತದೆ. ಅಲ್ಟಿಮೇಟ್ ಅಲ್ರಿ, ಅವ್ರಕ್ಕಿಂತ ದೊಡ್ಡವ್ರು ಯಾರು ಅದಾರ ಈ ಭೂಮಿ ಮೇಲೆ? ಪೂರ್ತಿ ಎತ್ತರದ ಶಿವ, ಅವನ್ ಬಿಟ್ರೆ ಶಿವನೇ ಅದನ್ನಿಲ್ಲ, ಜಗದ್ಗುರುಗಳು ಬಿಟ್ರು. ಅವ್ರಕ್ಕಿಂತ ಮೇಲೆ ಯಾರು ಅದಾರ? ಅಂತವ್ರು ಬಂದಾಗ ಹೋಗ್ಲಿಲ್ಲ ಅಂದ್ರೆ ಹೆಂಗ? ಮೊನ್ನೆ ಹೈರಾಣೆಗೆ ಹೋಗಿ ಬಂದೀವಿ, ಸುಮ್ಮ ಅಪ್ಪಬೇಕಂತಂದ್ರೆ ಇವತ್ತು ಬಂದಾರ, ಮಾತಾಗಿ ಬಂದೇವೆ ಎಲ್ಲ ಹೋಗಿ. ಅಷ್ಟ್ರಾಗೆ ನೋಡಿ ಕಣ್ಣಿಂದ ಸಂತೋಷ, ಅವ್ರಿಗೆ ನೋಡಿ ನಾವು ಸಂತೋಷ, ನಮ್ಮನ್ನು ನೋಡಿ ಅವ್ರ ಸಂತೋಷ. ಎಲ್ಲ ಒಂದು ಆನಂದ, ಇವತ್ತು ಖುಷಿ. ಇಂಥ ಪ್ರಸಾದಿಯು ತನ್ನ ಕಾಯ ಗುಣಗಳನ್ನೆಲ್ಲ ಲಯಗೊಳಿಸಿ, ಲಿಂಗದಲ್ಲಿ ಲಯಗೊಳಿಸಿ, ಲಿಂಗನೇ ಪ್ರಾಣವಾಗಿ ತನ್ನ ಸಕಲ ವ್ಯಾಪಾರಗಳನ್ನು ಲಿಂಗಾರ್ಪಣ ಭಾವದಿಂದ ಆಚರಿಸುತ್ತಾ ಸುಖಾಸುಖಗಳ ಪರಿವೆಯೇ ಇಲ್ಲದೆ ಮೋಕ್ಷ ಸಾಧನೆ ಮಾಡುವಾಗ ಸುಖನೂ ಆಗ್ತದ, ದುಃಖನೂ ಆಗ್ತದ, ಸಂಕಟನೂ ಆಗ್ತದ, ಕಷ್ಟನೂ ಆಗ್ತದ. ಅದೇ ತಾಪ ಅಂತಾರೆ. ಮೋಕ್ಷ ಸಾಧನೆ ಮಾಡುವಾಗ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೋಬೇಕಾದಾಗ ಅದ್ರ ಸಂಗಟ ಎಷ್ಟು ಕಿರಿಕಿರಿ ಇರ್ತದೆ ನೋಡಿರಲಿಲ್ಲ? ಸಂಕಟ ಆಗ್ತಿರ್ತದೆ ಸಾಧನೆ ಮಾಡ್ಬೇಕಾದ್ರೆ. ಅದು ತಾಪ. ಎದ್ರ ಸಲುವಾಗಿ ತಾಪ? ಮೋಕ್ಷದ ಸಲುವಾಗಿ, ಗುರುಲಿಂಗ ಜಂಗಮರ ಸೇವೆಯ ಸಲುವಾಗಿ, ಆನಂದದ ಸಲುವಾಗಿ. ಆ ತಾಪ ಏನ್ ಮಾಡ್ತಿರ್ತದ? ನಿಮಗ ಒಳ್ಳೆ ಫಲವನ್ನೇ ಕೊಡ್ತಿರ್ತದೆ. ಕಟ್ಟಿಗೆ ಸುಟ್ರೆ ಹೆಂಗ, ಬಂಗಾರ ಸುಟ್ರೆ ಹೆಂಗ, ಸಂಸಾರದಾಗ ಹೆಂಗದ? ಕಟ್ಟಿಗೆ ಸುಟ್ಟಂಗ. ಇದು ಬಂಗಾರ ಸುಟ್ಟಂಗ. ಬಂಗಾರ ಸುಟ್ರೆ ಇನ್ನ ಇಟ್ಟು ಚೊಕ್ಕ ಆಗ್ತದೆ. ಬಂಗಾರ ಸುಟ್ಕೊಂಡು ಹೋಗ್ತದೇನು? ಕಟ್ಟಿಗೆ ಸುಟ್ಕೊಂಡು ಹೋಗ್ತದೆ, ಬಂಗಾರ ಸುಟ್ಕೊಂಡು ಹೋಗ್ತದೇನು? ಹಂಗ ಇದೇನದ?
ಬ್ರಹ್ಮಜ್ಞಾನದ ಸಲುವಾಗಿ, ಬ್ರಹ್ಮ ಸ್ವರೂಪದ ಅನುಭವದ ಸಲುವಾಗಿ, ಬಾನದ ಸಲುವಾಗಿ ಏನು ಸಾಧನೆ ಮಾಡ್ತೀವಿ ಅದು ಬಂಗಾರ ಚೊಕ್ಕ ಹಾಕೋತ ಹೋಗ್ತದೆ. ಹೆಂಗೆ ನಿಮ್ಗೆ ತಾಪ ಆಗ್ತಾ ಇರ್ತದೆ ಹಂಗಂಗೆ ಚೊಕ್ಕ ಹಾಕೋತ ಹೋಗ್ತೀರಿ, ಸ್ವಚ್ಛ ಹಾಕೋತ ಹೋಗ್ತೀರಿ, ಚೊಕ್ಕ ಚಿನ್ನ ಆದಂಗೆ ಆಗ್ತೀರಿ ಈ ತಾಪದೊಳಗೆ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಮೆಲುಕು ಕಾರ್ಯಕ್ರಮಗಳನ್ನ ಮಾಡಲಿಲ್ಲ, ಬರೀಲಿಲ್ಲ, ಓದಲಿಲ್ಲ ಅಂತಂದ್ರೆ ಬರಬೇಡ್ರಿ ಅಂತದ್ರ ಅರ್ಥ ಏನದರ ಅರ್ಥ ಏನು? ಮೆಲುಕು ಕಾರ್ಯಕ್ರಮ ಚೆನ್ನಾಗಿ ಮಾಡ್ರಿ ಅಂತ ಅದರ ಅರ್ಥನೋ, ಏನು ಬರದೆ ಬಿಡು ಅಂತ ಅದರ ಅರ್ಥನೋ? ಶಾಲಿ ಮಾಸ್ತರ್ಗಳಾಗಿ, ಹೆಡ್ ಮಾಸ್ತರ್ಗಳಾಗಿ ಇಟ್ಟು ಬುದ್ಧಿ ಬರಲಿಲ್ಲ ಅಂತಂದ್ರೆ ಇವ್ರು ಏನ್ ಕಲ್ತಿರ್ತಾರೆ, ಏನ್ ತಿಳ್ಕೊಂಡಿರ್ತಾರೆ ಹೇಳ? ಹುಡುಗರಿಗೆಲ್ಲ ಹೊರಗೆ ಹಾಕಿರ್ತಾರ ಇಲ್ಲ? ಹುಡುಗರಿಗೆಲ್ಲ ಫೇಲ್ ಮಾಡಿರ್ತಾರ ಇಲ್ಲ? ಎದಕ್ ಮಾಡಿರ್ತಾರ? ಅವರಿಗೆ ಮುಂದೆ ಇನ್ನೊಂದಿಟ್ಟು ಚೆನ್ನಾಗಿ ಓದ್ಕೊಂಬರ್ರಿ, ಚಂದ ಇಂಪ್ರೂವ್ ಆಗ್ರಿ. ಹೊರಗೆ ಹಾಕ್ಯಾರ ನಡಿ ಹೋಗ ಮತ್ತೆ ಹೇಳ್ಕೆ ಆ ಕಡೆ ಹೊರಗೆ ಹೋದ್ರ ಅದು ಒಳ್ಳೆ ವಿದ್ಯಾರ್ಥಿಗಳ ಲಕ್ಷಣ ಏನ್ರಿ? ದುಷ್ಟ ಬುದ್ಧಿ ಒಳಗ ದುಷ್ಟತನ ಸ್ವಚ್ಛ ದುರಹಂಕಾರ. ಅದು ದುರಹಂಕಾರ ಏನ್ ಮಾಡಿಸ್ತಿರ್ತದ ಅಂತಂದ್ರೆ ಎದಕ್ಕೆ ಹೇಳ್ಯಾರ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಅದಕ್ಕೆ ಅಪಾರ್ಥ ಮಾಡಿಕೊಂಡು ಬರದೇ ಬಿಡೋದು. ಇದು ಅಂಥವ್ರನ್ನ ಇಟ್ಕೊಂಡು ಏಸ್ ದಿನ ಇಟ್ಕೊಂಡ್ರೆ ಏನು ಉದ್ಧಾರ ಆಗದವ? ಫಸ್ಟ್ ಅಂಥವ್ರಿಗೆ ದೂರ ಮಾಡ್ಬೇಕು. ಏಸ್ ದಿನ ಇಟ್ಕೊಂಡ್ರು ನಾವು ಏನು ಉಪಯೋಗ ಇಲ್ಲ. ಈಗ ನೋಡಿ, ಕಾಜಿಗಾರಿಗೆ ನಾವು ಏನಂದ್ರೇನು ಏನ್ ಬಿಟ್ರೇನು ನಿಮ್ಗೆಲ್ಲರಿಗಿಂತ ಟಾಪ್ ಕ್ಲಾಸ್ ಕಾಜಿಗಾರ ಸರ್. ಹೆಂಗೆ ತಕ್ಕಿ ಬಿದ್ದಿರ ಕೋತಿ ಮರಿ ಹಂಗೆ ಕೋತಿಗೆ ಹಿಡ್ಕೊಂಡದಂಗೆ ಹಿಡ್ಕೊಂಡ್ಬಿಟ್ರ. ನನ್ನ ಅವನಿಗೆ ಬೈದಕ್ಕೆ ಯಾರಿಗೆ ಬೈಯಲ್ಲ, ಆದ್ರೂ ಜಕ್ಕೊಂಡು ಹೋಗ್ತಾರೆ, ಹಂಗೇ ಬರ್ತಾರೆ. ಯಾಕೆ ನಡಿ ತನ್ನ ಜಾಗದಾಗ ನಾನು ಇದ್ನೆ ಅಂತಂದ್ರೆ ಬರ್ತಾನೆ ಇರ್ಲಿಲ್ಲ ನಾನು. ಬ್ಯಾಡ್ ನಡಿಯಪ್ಪ, ಎಲ್ಲಿ ಕಿರಿಕಿರಿ ಸಂಗಟ್ ನಡಿ ಬಿಟ್ಟು ಹೋಗ್ಬಿಡ್ತೈತಿ. ಆದ್ರೆ ಹಂಗಿಲ್ಲ, ಕಾಜಿಗಾರ ನನ್ಕಿಂತ ಚಲೋ ಅದ, ಬೆಸ್ಟ್. ಇದು ಬರ್ಬೇಕು ಕೊನೆಗೆ. ಆದ್ರೂ ಅದಕ್ಕೊಂದು ಒಳ್ಳೆ ಅರ್ಥ, ಒಳ್ಳೆ ಫಲ ಬಂದೇ ಬರ್ತದೆ. ಸಹನೆಯಿಂದ ಸಹಕರಿಸ್ಕೊಂಡು ಹೋಗ್ಬೇಕು. ಅಡಿಗೆ ಮಾಡಾಗ, ಊಟ ಮಾಡಾಗ ಎಲ್ಲ ಹೆಚ್ಚು ಕಡಿಮೆ ಆಗ್ತಿರ್ತಾವ. ದಿನ ಒಂದೇ ತರ ಇರು ಅಂದ್ರೆ ಇರಂಗಿಲ್ಲ. ಒಂದ್ ಹೆಚ್ಚ ಒಂದ್ ಕಡಿಮೆ ಆಗ್ತಿರ್ತದೆ. ಉಪ್ಪು ಹೆಚ್ಚಾಗ್ಯದಂತನ್ರಿ, ಕಡಿಮೆ ಆಗ್ಯದನ್ರಿ, ಖಾರ ಹೆಚ್ಚಾಗ್ಯದನ್ರಿ, ಕಡಿಮೆ ಆಗ್ಯದನ್ರಿ, ಏನಾರ ಕಮೆಂಟ್ ಮಾಡ್ರಿ, ಸಿಟ್ಟಿನಾಗಿದ್ರಿ ಅಂದ್ರೆ ಬೈರಿ, ಏನಾರ ಮಾಡ್ರಿ. ಏನ್ ಮಾಡಿದ್ರು ಸರಿ ಎಲ್ಲ ತಾಳ್ಕೋತಾರ. ಆದ್ರೆ ಊಟ ಬಿಟ್ಟು ಎದ್ದು ಹೋದ್ರಿ ಅಂತಂದ್ರೆ ಸುಮಿರ್ತಾರೆ ನೋಡ್ರಿ. ದುಷ್ಟ ಅಂತ ಲೆಕ್ಕದಾಗ ತೋತಾರಲ್ಲ. ಇವನಿಗೆ ಏನ್ ಮಾಡಿದ್ರು ಅಟ್ಟೆ ಅದ ಅಂತೇಳಿ ಒಂದು ದುಷ್ಟರ ಲೆಕ್ಕದಾಗ ಇಟ್ಕೋತಾರಿಲ್ಲ. ಕೆಟ್ಟ ಮನುಷ್ಯ, ಬ್ಯಾಡ್ ಮ್ಯಾನ್ ಅಂದ್ಬಿಡ್ತಾರ. ಊಟ ಬಿಟ್ಟು ಹೋಗಂಗಿಲ್ಲ. ಬೆಕ್ಕದ ಅನ್ಲದು ಆಡ್ಲಿ, ಬೆಕ್ಕದ ಕಿರಿಕಿರಿ ಆಡ್ಲಿ. ನಿಮಗೆ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಹೊಳ್ಳಿನೂ ನಮಗೆ ಅನ್ಬೋದು. ಆದ್ರೆ ಬಿಟ್ಟು ದೂರ ಆಗಂಗಿಲ್ಲ. ಬಿಟ್ಟು ದೂರ ಆಗಿ ಅವ್ರ ಲಕ್ಷಣ ಏನದ, ಅವ್ರಿಗೆ ಮೊದಲ ಇಲ್ಲಿರೋ ಮನಸ್ಸೇ ಇರಂಗಿಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಇರ್ತಾರೆ. ಅದಕ್ಕೆ ಅದು ಪ್ರಾಣಲಿಂಗಿ ಇರಲ್ಲ, ಏನೂ ಇರಂಗಿಲ್ಲ. ಅವು ಕೋಣಲಿಂಗಿಗಳವ ಅಷ್ಟೇ. ಅಂಥವಕ್ಕೆ ದಿನ ಇಟ್ಕೊಂಡು ಏನ್ ಮಾಡಿದ್ರು ಅಷ್ಟೇ ವೇಸ್ಟ್. ಅಟ್ಯಾಚ್ಮೆಂಟ್, ಇದು ಪ್ರಾಣಲಿಂಗದೊಳಗೆ ಅಟ್ಯಾಚ್ಮೆಂಟ್ ಬಹಳ ಮುಖ್ಯ ಅದ. ಇದು ಸರೆಂಡರ್ ಇರೋದು ಬೇರೆ, ಅಟ್ಯಾಚ್ಮೆಂಟ್ ಇರೋದು ಬೇರೆ. ಗುರುಲಿಂಗ ಜಂಗಮರಿಗೆ ಅಟ್ಯಾಚ್ಮೆಂಟ್ ಇರೋದು ಇದು ಪ್ರಾಣಲಿಂಗ, ಮತ್ತೇನಿಲ್ಲ. ಹೊನ್ನು ಹೆಣ್ಣು ಮಣ್ಣಿನಲ್ಲಿ ಅಟ್ಯಾಚ್ಮೆಂಟ್ ಇರ್ಲಾರ್ದೆ ಡಿಟ್ಯಾಚ್ ಆಗಿ ಅವುಗಳನ್ನ ಜೊತೆಗಿರ್ಬೇಕು. ಆದ್ರೆ ಇವಕ್ಕೆ ಅಟ್ಯಾಚ್ಮೆಂಟ್ ಇರ್ಬೇಕು. ಇವುದ್ರ ಜೊತೆಗೆ ಲಿಪ್ತತೆ ಇರಬೇಕು, ಅವ್ರ ಜೊತೆಗೆ ಲಿಪ್ತತೆ ಇರಬಾರದು. ನಿರ್ಲಿಪ್ತವಾಗಿ ಅವ್ರ ಜೊತೆಗೆ ಇರ್ಬೇಕು. ಇಲ್ಲಿ ಲಿಪ್ತವಾಗಿ ಅವ್ರ ಜೊತೆಗಿರ್ಬೇಕು, ಗುರುಲಿಂಗ ಜಂಗಮರ ಜೊತೆಗೆ. ಇದೆಲ್ಲ ಬಹಳ ಸೂಕ್ಷ್ಮ ವಿಷಯ ಅದ. ಇದು ಹೇಳ್ಬೇಕಾದ್ರ ಇನ್ನ ಬಹಳದ. ಸಾಕು, ಇಲ್ಲಿಗೆ ಮೊಟಕುಗೊಳಿಸಮು. ನಾಳೆ
ಶರಣ ಸ್ಥಳಕ್ಕೆ ಹೋಗಮ್ಮ. ಒಂದನ್ನು ಹಿಡಿ, ಒಂದನ್ನು ಬಿಡು. ಯಾವುದು ಬಿಡಬೇಕು, ಯಾವುದು ಬಂಧನ ಕೀಡು ಮಾಡ್ತದ, ಯಾವುದು ಕಷ್ಟ ನಷ್ಟ ಅಪಮಾನ ಹಿಂಸೆ ಏನ್ ಮಾಡ್ತದ ಅದನ್ನು ಬಿಡಬೇಕು. ಬಿಡ್ಬೇಕಂದ್ರೆ ಏನ್ ಬಿಟ್ಟು ಎಲ್ಲರೂ ಹೋಗೋದಲ್ಲ, ಅದರ ಜೊತೆಗೆ ಅಟ್ಯಾಚ್ ಆಗಿರೋದು ಬಿಡಬೇಕು. ಅದ್ರ ಜೊತೆಗೆ ಅಂಟುಕೋಬಾರ್ದು. ಯಾವಾಗ ನಿಮಗ ಮೋಕ್ಷ ಸಾಧನೆಗೆ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ತಂದು ಕೊಡ್ತದ ಅಂಥದಕ್ಕೆ ಅಟ್ಯಾಚ್ ಆಗಿ ಬ್ಯಾಡ ಅನ್ನಂಗಿಲ್ಲ. ಅಂಥದಕ್ಕೆ ಅಟ್ಯಾಚ್ ಆಗಬೇಕು. ಅದಕ್ಕೆ ಏನಂದ್ರಪ್ಪ ಅಂತಂದ್ರೆ, ಒಂದು ಹುಡುಗ SSLC ಬಂದರೂ ಸಹಿತ ಒಂದು ದೇವರ ಗುಡಿಗೆ ಹೋಲಕ್ ತಯಾರಿಲ್ಲ, ಮನೆ ಒಳಗಿನ ಜಗಲಿ ಮೇಲಿಂದ ಒಂದು ದೇವರ ಪೂಜೆ ಮಾಡ್ಲಕ್ ತಯಾರಿಲ್ಲ, ದೇವರಿಗೆ ಕೈ ಮುಗಿಲಕ್ ತಯಾರಿಲ್ಲ. ಬರೇ ವಿರುದ್ಧ ಹುಡುಗ. ಒಂದು ದಿನ ಏನಾಯ್ತಪ್ಪ ಹುಡುಗ ಅಂದ್ರೆ, ನಚಿಕ್ನಾಗ ಎದ್ದು ದೇವರ ಮುಂದೆ ಜಳಕ ಮಾಡಿ ಕೈ ಜೋಡಿಸ್ಕೊಂಡು ನಿಂತು ಬಿಟ್ಟಿದ್ದ. ಎಂದು ದೇವರಿಗೆ ನಮಸ್ಕಾರ ಮಾಡ್ಲಾರ್ದ ಮಗ ದೇವರ ಮುಂದೆ ಜಗಲಿ ಮುಂದೆ ಜಳಕ ಮಾಡಿ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡ್ಕೋತ ನಿಂತು ಬಿಟ್ಟಿದ್ದ. ಅದು ನೋಡಿದಾಗ ತಾಯಿಗೆ ಎಷ್ಟಾಯ್ತು ಖುಷಿ, ಭಾರಿ ಖುಷಿ ಆಗ್ಬಿಡ್ತು. ದೇವರಿಗೆ ಬಂದನಲ್ಲಪ್ಪ, ದೇವರ ಸಮೀಪ. ಕಣ್ಣು ಮುಚ್ಚಿಕೊಂಡು ಒಂದೇ ಸೌಂಡ್ ದೇವರಿಗೆ ಬೇಡ್ಕೊಳಕತ್ತಾನ. ಏನ್ ಬೇಡ್ಕೊಳಕತ್ತಾನ ಗೊತ್ತದ? ಏನ್ ಬೇಡ್ಕೊಳಕತ್ತಾನಂದ್ರ, ಭಾರತದ ರಾಜಧಾನಿ ಬೆಂಗಳೂರು ಅಲ್ಲಪ್ಪ ಅಂತ ಬೇಡ್ಕೊಳಕತ್ತ. ತಾಯಿ ಕೇಳಿದಳು, ಯಾಕೋ ಏನ್ ಬೇಡ್ಕೊಳಕತ್ತಿದಿ, ಏನ್ ಇವತ್ತು ಜಲ್ದಿ ಎದ್ದು ಸ್ನಾನ ಮಾಡಿದಿ, ಎಲ್ಲ ಪೂಜೆ ಮಾಡ್ಕೊಂಡು ಜಗಲಿ ಮೇಲಿನ ದೇವ್ರ ಪೂಜೆ ಮಾಡಿದಿ, ಎಲ್ಲ ಮಾಡಿ ಇವತ್ತ ಏನ್ ಬೇಡ್ಕೊಳಕತ್ತಿದ್ ದೇವರಿಗೆ? ಭಾರತದ ರಾಜಧಾನಿ ಬೆಂಗಳೂರು ಆಗಬೇಕು ಅಂತ ಬೇಡ್ಕೊಳಕತ್ತೀನಿ. ಅದು ಹೆಂಗ್ ಸಾಧ್ಯ ಅದ? ನೀ ಭಾರತದ ರಾಜಧಾನಿ ಬೆಂಗಳೂರು ಆಗಬೇಕು ಅಂತಂದ್ರೆ ಅದು ಹೆಂಗ ಸಾಧ್ಯ ಆದ? ಭಾರತದ ರಾಜಧಾನಿ ಡೆಲ್ಲಿ ಅದ, ಬೆಂಗಳೂರು ಅಂತ ಹೇಳಿ ಆಗ್ಬೇಕಂದ್ರೆ ಅದು ಹೆಂಗ್ ಸಾಧ್ಯ ಅದ? ನೀ ಪ್ರಾರ್ಥನೆ ಮಾಡಿದ್ರ ಅದು ಆತದೇನಪ್ಪ? ಅದು ಒಂದು ನಿನ್ನ ಭ್ರಮೆ ಅಂಥೇಳಿ ತಾಯಿ ಹೇಳಿದ್ರು. ಅವ ಏನ್ ಹೇಳ್ತಾನ ನೋಡಮ್ಮ, ದೇವರು ಮನಸ್ಸು ಮಾಡಿದ್ರೆ ಏನೆಲ್ಲ ಆತದತ್ತೊಂದು ಭರವಸೆ ಅದ ನನಗ. ಆದ್ರೆ ಯಾಕೆ ನಾನು ಈ ಪ್ರಾರ್ಥನೆ ಮಾಡ್ಲಕತ್ತೀನಿ ಅಂತಂದ್ರ, ನಿನ್ನ ಈ ಪರೀಕ್ಷಾದ ಪೇಪರ್ನಾಗ ಕ್ವಶನ್ ಕೇಳಿದ್ರು, ಭಾರತದ ರಾಜಧಾನಿ ಯಾವುದು ಅಂತ ಹೇಳಿ. ಅವಸರದಾಗ ಬೆಂಗಳೂರು ಹತ್ತು ಬರೆದು ಬಂದುಬಿಟ್ಟೇನಿ. ಈಗ ನಾಳೆಗೆ ಅದು ರಿಸಲ್ಟ್ ಫೇಲ್ ಆಗ್ತದ. ನಾ ಬೆಂಗಳೂರು ಹತ್ತು ಬರ್ತೀನಿ, ಡೆಲ್ಲಿ ಹತ್ತು ನನಗೆ ಈಗ ಗೊತ್ತಾಗ್ಯದ, ಬೆಂಗಳೂರು ಹತ್ತು ಬರೆದು ಬಂದೀನಿ. ಅದಕ್ಕೆ ರಾಜಧಾನಿ ಬೆಂಗಳೂರು ಆಗ್ಬಿಡುತ್ತೆ ಅಂತಂದ್ರೆ ನನ್ನ ಆನ್ಸರ್ ಕರೆಕ್ಟ್ ಆಗ್ತದ, ನನಗೆ ಮಾರ್ಕ್ಸ್ ಸಿಗ್ತಾವ, ಪಾಸ್ ಆಗ್ತೀನಿ. ಅದ್ರ ಸಲ ದೇವ್ರಿಗೆ ಬೇಡ್ಕೊಳಕತ್ತೀನಿ. ಇದು ಎಂದು ಸಾಧ್ಯ ಅದ ಇದು? ಅದಕ್ಕೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಆಗವ ಭ್ರಮೆ ಹೆಂಗದೋ ಹಾಂಗ ವೀರಶೈವ ಲಿಂಗಾಯತರು ಬೇರೆ ಮಾಡಬೇಕು, ಇವರನ್ನು ಬೇರೆ ಮಾಡಬೇಕು ಎನ್ನುವ ಭ್ರಮೆ, ಮತ್ತ ವೀರಶೈವ ಲಿಂಗಾಯತರು ಹಿಂದೂಗಳಲ್ಲ ಅಂತೇಳಿ ಹಿಂದೂಗಳಿಂದ ಬೇರ್ಪಡಿಸಬೇಕೆ ಎನ್ನುವ ಭ್ರಮೆ, ಇವು ಎಂದೂ ಸಾಧ್ಯ ಇಲ್ಲ ಅಂತೇಳಿ ಈ ಒಂದು ಉದಾಹರಣೆ ಕೊಟ್ರಿ ಇವತ್ತು ಜಗದ್ಗುರುಗಳು. ಬೆಂಗಳೂರು ಇಡೀ ಭಾರತದ ರಾಜಧಾನಿ ಅನ್ನಲಿಕ್ಕೆ ಯಾವ ರೀತಿ ಎಂದೂ ಸಾಧ್ಯವಿಲ್ಲವೋ ಅದೇ ರೀತಿ ಈ ಒಂದು ದುಷ್ಟ ಶಕ್ತಿಗಳು ಸಮಾಜವನ್ನ ಒಡೆದು ಚೂರು ಚೂರು ಮಾಡ್ಲಿಕ್ಕೇನು ಹೊಂಟವ,
ಇವರ ಬೇಡಿಕೆಗಳು ಎಂದೂ ಈಡೇರ್ಲಿಕ್ಕೆ ಸಾಧ್ಯವಿಲ್ಲ. ಡೆಲ್ಲಿಗೆ ಯಾಕೆ ಹೋಗಲಕ್ಕ, ಬಾಂಬೆಗೆ ಯಾಕೆ ಹೋಗಲಕ್ಕ, ಎಲ್ಲಿಗಾದ್ರೂ ಇವು ಕೆಲಸಗಳು ಸಕ್ಸಸ್ ಆಗಂಗಿಲ್ಲ. ಇವತ್ತು ಹೇಳಿದ ಸಂದೇಶ ಅವರು. ಇನ್ನೊಬ್ರು ಕೊಟ್ರಪ್ಪ ಉದಾಹರಣೆ. ಏನು ಉದಾಹರಣೆ ಕೊಟ್ರಪ್ಪ ಅಂತಂದ್ರೆ, ಸೋಮವಾರಪೇಟೆ ಶ್ರೀಗಳು ಉದಾಹರಣೆ ಕೊಟ್ರು. ಏನು ಹೊಲ್ದಾಗ ಏನಾಗಿತ್ತಂತ, ಕರ್ಕಿ ಬೆಳೆದಿತ್ತಂತ. ಹೊಲದ ತುಂಬ ಕರ್ಕಿ ಬೆಳೆದ್ಬಿಟ್ಟಿತ್ತು. ಯಾಕೋ ಹೊಲ ಮಾಡೋರು ಸರಿಗೆ ಮಾಡ್ಲಾರ್ದಕ್ಕೆ ಹೊಲದ ತುಂಬ ಕರ್ಕಿ ಬೆಳೆದಿತ್ತು. ಅಲ್ಲಿ ಒಂದು ಕತ್ತಿ ಇತ್ತಂತ. ಅದು ಕತ್ತಿ ಏನ್ ಮಾಡ್ತಂತ, ಹ್ಯಾಂಗರೆ ಮಾಡಿ ಒಂದು ತಿಂಗಳ ಟೈಮ್ ಈ ಕರ್ಕಿ ಎಲ್ಲ ತಿಂದು ಖಲಾಸ್ ಮಾಡಿಬಿಡ್ತೀನಿ ಅಂತ ಹೇಳಿ ಏನ್ ಮಾಡ್ತತ್ತ, ಎಲ್ಲ ಕರ್ಕಿ ಈ ತುದಿಲಿಂತ ಆ ತುದಿತನ ಎಲ್ಲ ಹುಲ್ಲು ತಿಂದು ಬಿಡುತ್ತ ಕತ್ತಿ. ಈ ತುದಿಲಿಂತ ಎಲ್ಲ ಚಾಲು ಮಾಡಿ ಆ ತುದಿಗೆ ಹೋಗ್ಬಿಡ್ತದ ಕತ್ತಿ. ಹೋಗಿ ಹೊಳ್ಳಿ ನೋಡ್ತತ್ತ, ಅದು ಏಳು ತಿಂದಿತ್ತು ಆಟ ಹುಲ್ಲ ಮತ್ತೆ ಬೆಳೆದು ನಿಂತು ಬಿಟ್ಟಿತ್ತ. ಎದಕ್ಕೆ ಹಂಗಾಯ್ತು ಅಂತಂದ್ರ, ಸನಾತನದ ಹುಲ್ಲಿನ ಬೇರು ಪಾತಾಳ ತನಕ ಹೋಗ್ಯಾವ. ಆ ಕತ್ತಿಗೆ ಏನ್ ಗೊತ್ತಾಗ್ತವ? ಎಂತ ದೃಷ್ಟಾಂತಗಳು ನೋಡ್ರಿ. ಸನಾತನ ಧರ್ಮದ ಬೇರುಗಳು ಪಾತಾಳಕ್ಕೆ ಹೋಗ್ಯಾವ. ಮ್ಯಾಲಿಂದ ಹುಲ್ಲು ತಿಂದ್ರೆ ಏನಾಗ್ತದ? ನೀ ಏಕರೆ ಹುಲ್ಲು ತಿನ್ನು, ಆ ಬೇರು ಪಾತಾಳಕ್ಕೆ ಹೋಗ್ಯಾವ. ಆ ಸನಾತನದ ಬೇರು ಎಂದೂ ತಿಂದು ತೆಗಿಲಕ್ಕಾಗಂಗಿಲ್ಲ. ಮ್ಯಾಲಿಂದ ಹುಲ್ಲು ತಿನ್ಬಹುದು ಅಷ್ಟೇ ಹೊರತು ಸನಾತನದ ಬೇರು ಪಾತಾಳಕ್ಕದವ. ಅವು ಅದು ನಾಶ ಆಗಂಗಿಲ್ಲ. ಅದನ್ನು ನಾಶ ಮಾಡಬೇಕು ಅನ್ನೋಂಥದ್ದು ಭ್ರಮೆ. ಅದನ್ನೇ ನಾಶ ಮಾಡ್ಬೇಕಂತೇಳಿ ಏನೇನೋ ಪ್ರಯತ್ನ ಮಾಡಿದವರು ಜೈಲಿನಾಗದರ. ಒಂದಿಷ್ಟು ಮಂದಿ ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟಾರ. ಹಿಂದೆ ಪ್ರಯತ್ನ ಮಾಡಿದವ್ರದ್ದು ದುರ್ದಶ ನೋಡಿರಿ, ಮತ್ತ ಈಗ ಪ್ರಯತ್ನ ಮಾಡಿದವ್ರದ್ದು ದುರ್ದಶ ಮುಂದೆ ನಿಮ್ಮ ಕಣ್ಣೇ ಕಾಣ್ತದ ಅಂತ ಹೇಳ್ಬಿಟ್ರಿ. ಇವತ್ತು ಏನು ಜನ ಸಾಗರ, ಅಬ್ಬಾಬಾಬಾ, ಅದ್ಭುತ. ಕರೆಂಟ್ ಪಾಸ್ ಮಾಡಿಬಿಟ್ರು ಅವ್ರು ಇವತ್ತು. ಅದೇನು 38ನೇದ ಏನೋ ಗುರುಗಳು ಪಟ್ಟಾಧಿಕಾರ ಮಾಡ್ಕೊಂಡದ್ದು ವಾರ್ಷಿಕೋತ್ಸವ ಅಂತ ಪ್ರತಿ ವರ್ಷ ಕರೆಸ್ತಾರ. ಇದು ವರ್ಕಿಂಗ್ ಡೇ ಇದ್ದಾಗ ಕರೆಸಿದ್ದಕ್ಕೆ ಹೋಗ್ಲಕ್ ಆಗಿದ್ದಿಲ್ಲ. ಈ ಸಾರಿ ಬಂತ ಕಾಲ ಹೋಗ್ಬಿಟ್ಟ. ಜಗದ್ಗುರುಗಳು ಬಂದು ಹೋಗ್ತಾರೆ, ಪ್ರತಿ ವರ್ಷ ಬಂದು ಹೋಗ್ತಾರೆ. ಅವರು ಮುಂಜಾನೆ ಅದೇ 10-10ವರೆಗೆ ಬರ್ತಾರ. ಮಧ್ಯಾಹ್ನ 2:30, 3 ತನಕ ಎಲ್ಲ ಶಿವಾಚಾರ್ಯರು ಬಂದಿರ್ತಾರ. ಎಲ್ಲರೂ ಒಂದು 5-5 ನಿಮಿಷ 10 ನಿಮಿಷ ಮಾತಾಡ್ತಾರೆ. ಆಮೇಲೆ ಜಗದ್ಗುರುಗಳು ಸ್ಪೀಚ್ ಇರ್ತಾರೆ. ಒಂದಿಷ್ಟು ಕರೆದ ಸ್ವಾಮೀಜಿಗಳಿಗೆ, ಸ್ವಾಮೀಜಿ ಅವ್ರು ಯಾವ ಮಠಕ್ಕೆ ಕರೆಸಾರ, ಕಿಲ್ಲದ ಮಠದ ಸ್ವಾಮಿಯವರಿಗೆ, ಎಲ್ಲ ಸ್ವಾಮೀಜಿಗಳು ಅವರಿಗೆ ಅವರು ಶಾಲಾ ಹಾರ ಹಾಕಿ ಸನ್ಮಾನ ಮಾಡ್ತಾರೆ. MLAಗಳು ಅವರೆಲ್ಲ ಯಾರ್ಯಾರು ರಾಜಕಾರಣಿಗಳು, ಶ್ರೀಮಂತರು ಎಲ್ಲರೂ ಬಂದಿರ್ತಾರೆ. ಎಲ್ಲ ಚಂದ, ಸ್ವರ್ಗ, ಧರ್ಮಸಭೆ, ಆನಂದ. ದೃಷ್ಟಾಂತಗಳು ಬಹಳ ಚಲೋ ಚಲೋ ಕೊಡ್ತಾರೆ. ಕತ್ತಿ ಹುಲ್ಲು ಹೆಂಗದ ನೋಡ್ರಿ. ಅದು ಕತ್ತಿ ಹುಲ್ಲು ತಿಂದದ್ದು. ಮತ್ತೆ ಅದು ಶಾಲೆ ಹುಡುಗ ಡೆಲ್ಲಿ ಬಿಟ್ಟಿಗೆ ಬೆಂಗಳೂರು ಕಲ್ಯಾಣ ರಾಜ್ಯ ನಿರ್ಮಾಣ ಆಗದು ಅಂತಂದ್ರೆ ಅದರ ಅರ್ಥ ಎಲ್ಲ ಸಮಾಜವನ್ನು ಒಡೆದು ಯಾಕೆ ಕಲ್ಯಾಣ ರಾಜ್ಯ ಮಾಡ್ತಾರ? ಕಲ್ಯಾಣ ರಾಜ್ಯ ನಿರ್ಮಾಣ ಆಗ್ಬೇಕಂತಂದ್ರೆ ಎಲ್ಲರೂ ಒಂದು ಕೂಡಿದ್ರೆ ನಿರ್ಮಾಣ ಆಗ್ತದೆ. ಸಮಾಜ ಭೇದ ಭಾವ ಮಾಡಿ ಯಾವ ರಾಜ್ಯನೇ ಅದು ಕಲ್ಯಾಣ ರಾಜ್ಯ? ಭೇದ ಭಾವ, ಸಮಾಜಕ್ಕೆ ಘಾತುಕ ಕೆಲಸ ಮಾಡಿ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡೋದು ಅದು ಬೆಂಗಳೂರು ರಾಜಧಾನಿ ಮಾಡ್ದಂಗೆ ಆಗ್ತದ. ಅದು ಭ್ರಮೆ, ಅದು ಅಷ್ಟೇ ಅನ್ನೋಂಥ ವಿಚಾರ. ನಾವು ಹೇಳೋದು ರಫ್ ಇರ್ತದೆ, ಅವ್ರು ಹೇಳೋದು ಸ್ಮೂತಾಗಿ ಹೇಳ್ತಾರೆ. ಸಣ್ಣ ಮಕ್ಕಳಿಗೆ ತಿಳಿಸಿ ಹೇಳಂಗೆ ಹೇಳ್ಬಿಡ್ತಾರ. ಅವು ಏನು ಪೆಟ್ಟಾಲಂಗೆ ಹೇಳ್ತಾರೆ ಅವ್ರು. ನಾವು ಹೇಳೋದ್ರಾಗ
ಹಿಂಸೆ ಇರ್ತವೆ, ಸ್ಮೂತ್ ಇರಲ್ಲ ನಾವು ಹೇಳೋದ್ರೆ. ಅವ್ರು ಹಂಗಿಲ್ಲ, ಮೆತ್ತಗೆ ಹೇಳ್ಬಿಡ್ತಾರೆ. ಅವ್ರದ್ದೊಂದು ಬೇರೆನೇ ಸ್ಟೈಲ್ ಇರ್ತದೆ. ಇಷ್ಟ ಅನ್ನಿಸ್ತು. ಇಂಜೆಕ್ಷನ್ ಬ್ಯಾನ್ ಎಲ್ಲರೂ ಇಂಜೆಕ್ಷನ್ ಮಾಡ್ತಾರ, ನಾವು ಇಂಜೆಕ್ಷನ್ ಮಾಡ್ಲಾರ್ದೆ ಬ್ಯಾನಿ ಮಾಡಿಬಿಡ್ತೀವಿ. ಅವ್ರ ಮಾತು ಚಂದ. ಓಕೆ, ಟೈಮ್ ಭಾಳ ಆಯ್ತು, ಕ್ಷಮಿಸಬೇಕು. ಏನೋ ಮಾತಾಡ್ಕೊಂಡು ಕೂತೀವಿ. ಪ್ರಾಣಲಿಂಗಿ ಸ್ಥಳದ ಅರ್ಥ ಆಗಿರ್ಬೇಕು ಈಗ ನಿಮಗೆ. ಅಟ್ಯಾಚ್ ವಿತ್ ಡಿವೈನ್ ಸೋರ್ಸ್. ಗುರುಲಿಂಗ ಜಂಗಮಕ್ಕೆ ಅಟ್ಯಾಚ್ ಆಗ್ಬೇಕು. ಹೊನ್ನು ಹೆಣ್ಣು ಮಣ್ಣಿನಿಂದ ಅಟ್ಯಾಚ್ ಇರ್ಲಾರ್ದಂಗ ಅದ್ರ ಜೊತೆಗೆ ಇರ್ಬೇಕು ಅಷ್ಟೇ, ಹೊರತು ಅಟ್ಯಾಚ್ಮೆಂಟ್ ಇರಬಾರ್ದು. ಅಟ್ಯಾಚ್ಮೆಂಟ್ ಇರೋದು ಪರಮಾತ್ಮನ ಕಡೆನೇ ಅಟ್ಯಾಚ್ಮೆಂಟ್ ಇರ್ಬೇಕು. ಈ ಕಡೆ ನೀವು ಅಟ್ಯಾಚ್ಮೆಂಟ್ನಾಗ ಇದ್ರಿ ಅಂತಂದ್ರೆ ಅವು ದುಃಖ ಕೊಡ್ತಾವ, ಕಷ್ಟ ನಷ್ಟ ಅಪಮಾನ ಹಿಂಸೆ ಎಲ್ಲ ಅನುಭವಿಸ್ಬೇಕಾಗ್ತದೆ. ಅಟ್ಯಾಚ್ಮೆಂಟ್ ಇರಲಿಲ್ಲ, ಅಷ್ಟಕ್ಕಷ್ಟೇ ಜೊತೆಯಾಗಿ ಇದ್ರಂತಂದ್ರೆ ಏನು ಸಮಸ್ಯೆ ಆಗಲ್ಲ. ಹಿಂಗದ, ನಾಳೆ ಶರಣ ಸ್ಥಳಕ್ಕೆ ಹೋಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ನಿದ್ದೆ ಮಾಡಲ್ಲ ಯಾರು. ಯಾಕ್ರಿ ಬ್ರಹ್ಮಾನಂದ ಎಲ್ಲ ಮುಗಿದು ಕೂಡ ಯಾರು ಶರಣ ಶರಣಾರ್ಥಿ ಅನ್ನವಲ್ರಿ. ಅದು ಯಾವ್ದೋ ಬ್ರಹ್ಮಾನಂದ ಭಾಳ ಚಂದ ಇದ್ರಿ ಇವತ್ತು. ದೃಷ್ಟಾಂತಗಳನ್ನ ಹೇಳೋದು ಅವ್ರು ಮಾಡಿದ್ರೆ ಭಾಳ ಚಂದ ಬರ್ತಾವ್ರಿ. ಆ ಶಬ್ದಗಳ ಜೋಡಣೆ ಅದು ಅವರಿವರನ್ನದೇ ಎಲ್ಲ ಜಾತಿ ಧರ್ಮದವರು ಬರ್ತಾರೆ ಇಲ್ಲಿ. ಅವ್ರು ಬಂದ್ರ ಅಂತಂದ್ರು ಅದೇ ಮಜಾ. ಇನ್ನು ಹಂಗೆ ಒಗ್ಗಟ್ಟು. ಅದ್ರಾಗ ನಾಳೆ RSS ಇಂದು ಪಥಸಂಚಲನ ಅದ ರೀ ನಮ್ಮಲ್ಲಿ ರಾಯಚೂರಾಗ. ನಾಳೆಗೆ ಅದ 3 ಗಂಟೆಗೆ.
ಅದಕ್ಕೆ ಮಣಗಟ್ಲೆ ಹೂವುಗಳು ಎಲ್ಲ ಕಡೆ ಮಠ ಮಾನ್ಯಗಳಲ್ಲೆಲ್ಲ ಹೂವುಗಳು ಅವು ಇವು ಅವು ಅವರಿಗೆಲ್ಲ ಹಾರ ಹಾಕೋದು ಹೂವು ಸಿಂಪಡಿಸೋದು ಎಲ್ಲ ಜಗ್ಗಿ 70,000 ಮಂದಿ ಲೇಡೀಸ್ ಅಂಡ್ ಜೆಂಟ್ಸ್ ಭಾಗವಹಿಸ್ಲಕತ್ತಾರ. ನಾಳೆ ದೊಡ್ಡ ಪ್ರಮಾಣದಾಗ ಬರ್ಲಕತ್ತಾರ ಮಂದಿ. ಅವ್ರನ್ನು ಈ ಕಾರ್ಯಕ್ರಮದಾಗ ಅವರು ಜಾಯಿನ್ ಆಗಿ ಸೋಬೇಕಂದ್ರೆ ನಮ್ಮ ಕಾರ್ಯಕ್ರಮ ಜಗದ್ಗುರುಗಳ ಕಾರ್ಯಕ್ರಮ. ಆಯ್ತು, ಶರಣ. ಶರಣ